ಶಾಂತಿ, ಓಂ ಶಾಂತಿ. ಇವತ್ತಿನ ದಿನ ಬಹಳ ಬಹಳ ವಿಶೇಷವಾದ ದಿನದಂದು ನಾವೆಲ್ಲ ಇವತ್ತಿಲ್ಲಿ ತಲುಪಿದ್ದೀವಿ. ಆ ವಿಶೇಷತೆ ಏನು ಅನ್ನೋದು ನಾವು ಹೇಳಂಗಿಲ್ಲ, ಯಾಕಂದರೆ ಸಸ್ಪೆನ್ಸಲ್ಲಿದೆ. ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ವಿಶೇಷತೆ ಏನು ಅಂತ. ಸೊ ಅಂಥ ವಿಶೇಷ ದಿನದಲ್ಲಿ ನಾವೆಲ್ಲ ಇವತ್ತಿನ ದಿವಸ ಪರಮಾತ್ಮನ ಪ್ರಿಯ ಸಂತಾನರು, ಹೋಲಿ ಹಂಸರು, ಸ್ವಾಗತ ಸುಸ್ವಾಗತ ಶತ ಸ್ವಾಗತ ಶುಭ ಸ್ವಾಗತ. ಶಿವ ತಂದೆಗೆ ಪ್ರಿಯ ಸ್ವಾಗತ, ಶಿವಸುತರಿಗೆ ಶುಭ ಸ್ವಾಗತ. ಸ್ವಾಗತ ಸುಸ್ವಾಗತ ಶತ ಸ್ವಾಗತ ಶುಭ ಸ್ವಾಗತ. ತಮ್ಮೆಲ್ಲರ ಆಗಮನವು ಎಂದು ಸಂತಸವ ತಂದಿದೆ ನಮಗೆ. ಪರಮಾತ್ಮನ ಈ ಮನೆಯ ಶೋಭೆಯು ಬೆಳಗಿದೆ ನಿಮ್ಮಯ ನಗುಮುಖದೇ. ಸ್ವಾಗತ ಸುಸ್ವಾಗತ ಶತ ಸ್ವಾಗತ ಶುಭ ಸ್ವಾಗತ. ಶಿವ ತಂದೆಗೆ ಪ್ರಿಯ ಸ್ವಾಗತ, ಶಿವಸುತರಿಗೆ ಶುಭ ಸ್ವಾಗತ. ಸುಸ್ವಾಗತ ಶುಭ ಸ್ವಾಗತ. ಮತ್ತೊಮ್ಮೆ ಸ್ವಾಗತ, ಶಿವ ಸ್ವಾಗತ, ಶತ ಸ್ವಾಗತ, ಶಿವ ಸ್ವಾಗತ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ಸ್ವಾಗತ ಹಾಡವನ್ನ ಹಾಡಿ ಎಲ್ಲರ ಮನಸ್ಸನ್ನ ರಂಜಿಸಿದಂತಹ ತಿಪ್ಪಯ್ಯನವರಿಗೆ, ಭಾರತಿ ಅಕ್ಕನವರಿಗೂ ಸಹ ತಮ್ಮೆಲ್ಲರೂ ಪರವಾಗಿ ಸ್ವಾಗತ, ಶುಭ ಸ್ವಾಗತ, ಶತ ಸ್ವಾಗತ, ಶಿವ ಸ್ವಾಗತ. ಅಂತೂ ಇಂತೂ ಬಂತು ಆ ಕ್ಷಣ. ಯಾವ ಕ್ಷಣಕ್ಕೋಸ್ಕರ ನಾವೆಲ್ಲರೂ ಸಹ ಕಾಯ್ತಾ ಇದ್ದೀವಿ. ಬಾಬರವರು ಹೇಳ್ತಾನೆ ಇರ್ತಾರೆ, ಪ್ರತಿದಿನ ಮುರಳಿಯಲ್ಲಿ ನೀವು ದೇವಿಯರಾಗಬೇಕು, ಚೈತನ್ಯ ದೇವಿಯರಾಗಬೇಕು, ದೇವತಾ ಸ್ವರೂಪವನ್ನ ಪ್ರತಿ ಕ್ಷಣ ಅನುಭವ ಮಾಡಬೇಕು ಅಂತ. ಆ ದೇವತಾ ಸ್ವರೂಪದ ದರ್ಶನವನ್ನ ಮಾಡಿಸ್ತಾ ಇದ್ದಾರೆ ನಮಗೆಲ್ಲ ಅಕ್ಕಂದಿರು. ಆ ದೇವತೆಗಳನ್ನ ಎಲ್ಲರೂ ದರ್ಶನ ಮಾಡ್ಕೊಳ್ಳೋಣವಾ? ಓಕೆ.
ಈಗ ಭಾರತಿ ಅಕ್ಕನವರು ಯಜ್ಞದ ಹಿಸ್ಟ್ರಿಯನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಹಾಡಿನ ಮೂಲಕ.
ಚಪ್ಪಾಳೆಗಳ ಮೂಲಕ ಅಕ್ಕನವರಿಗೆ ಧನ್ಯವಾದಗಳು. ಮಂಜುನಾಥ್ ಅಣ್ಣನವರನ್ನ ನಾನು ಕೇಳ್ಕೊಳ್ತೀನಿ, ಅಕ್ಕನವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಬೇಕು ಸಭೆಗೆ ಅಂತ. ಮಂಜುನಾಥ್ ಅಣ್ಣನವರು ಕಳೆದ 30 ವರ್ಷಗಳಿಂದ ಐಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ತಮ್ಮ ತನು ಮನ ಧನವನ್ನ ಸಮರ್ಪಣೆ ಮಾಡಿ ಸೇವೆಗೋಸ್ಕರ ಜೀವನವನ್ನ ಕೊಟ್ಟಿಟ್ಟಿದ್ದಾರೆ. ಕುಮಾರಾಗಿ ಹೊಸಕೋಟೆಯಲ್ಲಿ ಅವರು ಇದ್ದಾರೆ, ಆದ್ರೆ ವಿಶ್ವದಾದ್ಯಂತ ದೇಶದಾದ್ಯಂತ ಎಲ್ಲ ಕಡೆ ಸಂಚಾರ ಮಾಡ್ತಾ ತಮ್ಮ ಕಲೆಯ ಮೂಲಕ ಜನರಿಗೆ ಈಶ್ವರಿಯ ಸಂದೇಶವನ್ನ ನೀಡ್ತಾ ಇದ್ದಾರೆ. ಅಂತಹ ನಮ್ಮ ಪ್ರೀತಿಯ ಮಂಗಳಕ್ಕನವರ ಕುಮಾರ, ಇವರು ಸರ್ವಮಂಗಳಕ್ಕನವರ ಕುಮಾರ ಅಂತಾನೆ ಎಲ್ಲೂ ಹೇಳ್ಕೊಳ್ತಾ ಇರ್ತಾರೆ. ಇವತ್ತಿನ ದಿನ ನಮ್ಮ ಸಮ್ಮುಖದಲ್ಲಿ ಇರ್ತಕ್ಕಂತಹ ತ್ಯಾಗಿ, ತಪಸ್ವಿನಿ, ರಾಜಯೋಗಿನಿಯಾಗಿ, ವಿಶ್ವ ಕಲ್ಯಾಣಿಯಾಗಿ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇರ್ತಕ್ಕಂಥ ಶಕುಂತಲಕ್ಕನವರ ಏನು ಬಾಲ್ಯತನ ಹೇಗಿತ್ತು, ಈಶ್ವರ್ಯ ಬಾಲ್ಯತನ, ಇಲ್ಲಿವರೆಗೂ ಅವರು ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಈಶ್ವರನ ಅನುಭವಗಳನ್ನು ಮಾಡಿದ್ದಾರೆ, ಅವರ ಸುಂದರವಾದ ಅನುಭವವನ್ನ ನಾವೀಗ ಎಲ್ಲರೂ ಕೂಡ ಕೇಳೋಣ. ಎಲ್ಲರೂ ಕೂಡ ನಿಶಬ್ದವಾಗಿ ಯಾರ ನಿಂತಿದ್ದೀರ ಎಲ್ಲ ಕೂತ್ಕೊಂಡ್ರೆ ನಾವೆಲ್ಲರೂ ಕೂಡ ಅನುಭವವನ್ನ ಕೇಳ್ತಾ ಆ ಅನುಭವ ಲೋಕವನ್ನ ಸವಿಯೋಣ. ಶಕುಂತಲಕ್ಕರವರ ಗೋಲ್ಡನ್ ನೆನಪುಗಳು. ಅಕ್ಕವರು ಲೌಕಿಕ ಜನ್ಮ ದಿನಾಂಕ 10/6/1961 ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಒಂದು ಚಿಕ್ಕ ಗ್ರಾಮದಲ್ಲಿ ಆಯಿತು. ಸಾತ್ವಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ದಿನದಿಂದ ಮೊದಲಿಗೆ ವಿದ್ಯುತ್ ಸಂಪರ್ಕ ಬಂದಿರುವುದರಿಂದ ಊರಲ್ಲಿ ವಿಶೇಷ ಸಂಭ್ರಮ ಆಚರಿಸಲಾಯಿತು. ಇವರ ಲೌಕಿಕ ಜನ್ಮದ ವಿಶೇಷತೆ ಏನೆಂದರೆ, ಹಿಂದಿನ ಜನ್ಮದ ಸಂಸ್ಕಾರದ ಪ್ರಾರಬ್ಧವಾಗಿ ಚಿಕ್ಕ ವಯಸ್ಸಿನಲ್ಲಿ ಧ್ಯಾನದಲ್ಲಿ ಹೋಗುವ ಶಕ್ತಿ ಇತ್ತು. ಭಗವಂತ ನಿರಾಕಾರ ಆಗಿದ್ದರೆ ವಿಕಾರಗಳು ನಮ್ಮ ಶತ್ರುಗಳಾಗಿವೆ, ಇದನ್ನ ಗೆಲ್ಲಲು ಸಾಧನೆ ಮಾಡಬೇಕು ಅಂತ ಜ್ಞಾನ ಮತ್ತು ಇವರಿಗೆ ತುಂಬಾ ಅನುಭವದ ಜೀವನ ಆಗ್ತಾ ಇತ್ತು. ಒಂದು ದಿನ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇವರು ದೇವರ ಪೂಜೆಗೆ ಹೂ ಬಿಡಿಸುತ್ತಾ ಹಿತ್ತಲಲ್ಲಿ ಇದ್ದಾಗ ಒಂದು ನಕ್ಷತ್ರ ಗೋಚರಿಸಿ ಗುಲಾಬಿ ಹೂವಿನಲ್ಲಿ ಶ್ರೀಕೃಷ್ಣನ ಮುಖದಲ್ಲಿ ಮಾಯವಾಯಿತಂತೆ. ಈ ರೀತಿ ಅವರಿಗೆ ಅನುಭವ ಆಯಿತು. ಅಂದಿನಿಂದ ನಿರಾಕಾರ ಭಗವಂತನನ್ನು ಶ್ರೀಕೃಷ್ಣನ ರೂಪದಲ್ಲಿ ನೋಡಲು ಪ್ರಾರಂಭಿಸಿದರು. ಆಗಾಗ ಆಕಾಶದಲ್ಲಿ ಶ್ರೀಕೃಷ್ಣನು ನಿಂತು ಕರೆಯುವಂತೆ ಭಾಸವಾಗುತ್ತಿತ್ತು. ದೇಹದ ಸ್ಮೃತಿಯಿಂದ ವಿಸ್ಮೃತಿಯಾದಂತೆ ಆಯಿತು. ಧ್ಯಾನದಲ್ಲಿ ಹೋಗಿ ಬಹಳ ಸಮಯ ಕಳೆಯುತ್ತಿದ್ದರು. ಬಾಲ್ಯದ ದಿನಗಳು ಹೆಚ್ಚಿನ ಸಮಯ ಶ್ರೀಕೃಷ್ಣನ ಜೊತೆಗಾರನನ್ನಾಗಿ ಮಾಡಿಕೊಂಡು ವಿಶೇಷ ಅನುಭವಗಳನ್ನ ಕಳೆಯುತ್ತಾ ಆಗಾಗ ಇವರಿಗೆ ಬಿಳಿ ವಸ್ತ್ರ ಧರಿಸಿ ತಪಸ್ಸು ಮಾಡುತ್ತಾ ಮನೆಯಲ್ಲಿ ಬಂದವರಿಗೆ ಭಗವಂತನ ಬಗ್ಗೆ ತಿಳಿಸುತ್ತಿರುವ ದೃಶ್ಯಗಳು ಕೂಡ ಅನುಭವ ಆಗ್ತಾ ಇತ್ತಂತೆ. ನಂತರ 1981 ಬಾಲ್ಯ ಕಳೆದು 20ರ ಯೌವನಾವಸ್ಥೆಯಲ್ಲಿ ಸಮಾಜ ಸೇವೆಗಾಗಿ ಜೀವನ ಪ್ರಾರಂಭವಾಯಿತು. RSS ಸಂಘದಲ್ಲಿ ಸೇವಾದಾರಿಯಾಗಿ ಚಿಕ್ಕ ಮಕ್ಕಳಿಗೆ ಆಟದಲ್ಲಿಯೇ ಪಾಠ ಕಲಿಸುವ ರೀತಿ ಶಿಕ್ಷಣ, ಒಳ್ಳೆಯ ಸಂಸ್ಕಾರ ಕಲಿಸುವುದು, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಭಜನೆ ಕಲಿಸುವುದು, ಈ ರೀತಿ ಅನೇಕ ಊರುಗಳಲ್ಲಿ ಜನಸೇವೆ ಮಾಡುತ್ತಾ ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಗಳಿಸಿಕೊಂಡು ಭಗವಂತನನ್ನ ಕಾಣಬೇಕೆಂಬ ಇಚ್ಛೆ ದಿನೇ ದಿನೇ ಹೆಚ್ಚುತ್ತಾ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹೊಸಪೇಟೆ ಮಧುಗಿರಿ
ಚೆನ್ನೇನಹಳ್ಳಿ, ರಾಣಿಬೆನ್ನೂರು ಇತ್ಯಾದಿ ಗ್ರಾಮಗಳಲ್ಲಿ ಸೇವೆ ಸಲ್ಲಿಸುತ್ತಾ 1986ರಲ್ಲಿ ಶ್ರೀ ವಿವೇಕಾನಂದರ ಆಶ್ರಮದಲ್ಲಿ ಸೇರಿ ಅಂಗವಿಕಲರು, ಬುದ್ಧಿಮಾಂದ್ಯ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸುವುದು, ದೊಡ್ಡವರಿಗೆ ಯೋಗಾಸನ ಕ್ರಿಯೆಗಳನ್ನು ಕಲಿಸುವುದು ಮಾಡುತ್ತಾ 1993ರವರೆಗೆ ಸೇವೆ ಸಲ್ಲಿಸಿದ ನಂತರ ಇನ್ನೊಂದು ಜೀವನದ ಹಂತ ಪರಿವರ್ತನೆ ಆಯಿತು. 1994 ನವೆಂಬರ್ ಮೊದಲನೇ ವಾರದಲ್ಲಿ ಬೆಂಗಳೂರು ಹನುಮಂತ ನಗರ ಬ್ರಹ್ಮಕುಮಾರಿ ಸೆಂಟರ್ಗೆ ಹೋಗುತ್ತಿರುವ ಒಬ್ಬ ಮಾತೆಯರವರ ಮನೆಯಲ್ಲಿ ಅಕ್ಕವರಿಗೆ 3 ದಿನ ಕೋರ್ಸ್ ಕೊಡಲಾಯಿತು. ಆತ್ಮ, ಪರಮಾತ್ಮ, ಪರನಾಮ ಈ 3 ದಿನ ಪರಿಚಯ ಕೊಟ್ಟು ಪರಮಾತ್ಮನ ನೆನಪು ಮಾಡಿಸಲಾಯಿತು. ಆ ಕ್ಷಣ ವಿಸ್ಮಯವೇನೆಂದರೆ, ಬಾಬಾ ಅಕ್ಕರವರ ತಲೆಯ ಮೇಲೆ ಕೈಯಿಟ್ಟು, ನೀವು ಶ್ರೇಷ್ಠ ಆತ್ಮ ಆಗಿದೆಯಾ, ನಿನ್ನ ಸಂಬಂಧದಲ್ಲಿ ಬರುವವರು ಶ್ರೇಷ್ಠರಾಗುತ್ತಾರೆ ಎಂದು ಆಶೀರ್ವಾದ ಮಾಡಿದ ತಕ್ಷಣ ಶ್ರೀಕೃಷ್ಣನ ರೂಪ, ಹೆಸರು ವಿಸ್ಮೃತಿಯಾಗಿ ಬಾಬಾ ಎಂಬ ವಾಕ್ಯ ಬಾಯಲ್ಲಿ ಉಚ್ಚಾರಣೆ ಆಯಿತು. 3 ಲೋಕ, 3 ಕಾಲ, ಚಿಕ್ಕ ವಯಸ್ಸಿನಲ್ಲೇ ಆಗಿರುವ ಸಾಕ್ಷಾತ್ಕಾರ ಎಲ್ಲವೂ ಸ್ಪಷ್ಟವಾಗಿ ಸತ್ಯ ದರ್ಶನವಾಯಿತು. 4ನೆಯ ದಿನದಿಂದಲೇ ಶ್ರೀಮತದ ಪಾಲನೆ, ನೋಡಿ ಅಧ್ಯಯನ, ಅಮೃತ ವೇಳೆ, ತಂದೆಯ ನೆನಪು ಮಾಡುತ್ತಾ ವಾರಕ್ಕೊಮ್ಮೆ ಹನುಮಂತ ನಗರ ಸೆಂಟರ್ಗೆ ಹೋಗುವ ಅಭ್ಯಾಸ ಶುರುವಾಯಿತು. 6 ತಿಂಗಳ ಅಭ್ಯಾಸದ ನಂತರ 1995ರಲ್ಲಿ ಡೈಮಂಡ್ ಹಾಲಿನಲ್ಲಿ ಉದ್ಘಾಟನೆಗೆ ಬಾಬಾ ಮಿಲನಕ್ಕೆ ಹೋಗುವ ಅವಕಾಶ ದೊರೆಯಿತು. ಮೊದಲ ಬಾರಿಗೆ ಮಧುಬನಕ್ಕೆ ಹೋದಾಗ ನಾನು ಇಲ್ಲಿಗೆ ಅನೇಕ ಬಾರಿ ಬಂದಿದ್ದೇನೆಂಬ ಅನುಭವ ಅಕ್ಕವರಿಗೆ ಆಯಿತು. ತುಂಬಾ ಸುಂದರವಾಗಿ ಅಲಂಕರಿಸಿದ ವೇದಿಕೆಯಲ್ಲಿ ಬಾಬಾ ಮಿಲನವಂತೂ ಸ್ವರ್ಗದಲ್ಲಿ ಕುಳಿತಿರುವ ಅನುಭವ ಮಾಡುತ್ತಾ ಬಾಬಾ ಜೊತೆಗೆ ಹಲವು ಸಮಸ್ಯೆಗಳನ್ನ ಹೇಳಿಕೊಂಡು ಜೀವನವನ್ನ ಈಶ್ವರನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡಿ ವಾಪಸ್ಸು ಬೆಂಗಳೂರಿಗೆ ಬಂದು 1 ವಾರ ಕಳೆಯುತ್ತಿದ್ದಂತೆ ಕುದೂರು, ಮಾಗಡಿ ರೋಡ್, ಕುಣಿಗಲ್ ಹತ್ತಿರ ಯೋಗಾಸನ ಕಲಿಸಲು ನಮ್ಮೂರಿಗೆ ಬನ್ನಿ, 1 ವರ್ಷ ಇದ್ದು ಯೋಗ ಕಲಿಸಬೇಕೆಂಬ ಕರೆ ಬರುತ್ತಿದ್ದಂತೆ ಬಾಬಾ ಆಜ್ಞೆಯನ್ನು ತಿಳಿದು ಬೆಂಗಳೂರಿನಿಂದ ಮನೆ ವರ್ಗಾಯಿಸಿ 200 ರೂಪಾಯಿ ಬಾಡಿಗೆ, 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿ ಅಲ್ಲಿ ದಿನಾ ಬೆಳಗ್ಗೆ ಸಂಜೆ ಯೋಗಾಸನ ಕ್ಲಾಸ್ ಹಾಗೂ ಬಾಬಾ ಮನೆಗೆ ನಿಯಮಿತ ವಿದ್ಯಾರ್ಥಿನಿಯಾಗಿ ನಿಯಮಿತವಾಗಿ ಹೋಗುವ ಅಭ್ಯಾಸ ಪ್ರಾರಂಭವಾಯಿತು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳಿದ್ದರೂ ಸಹ ಅಕ್ಕರವರು ತಮ್ಮ ಸಾಧನೆ ಮಾರ್ಗದಲ್ಲಿ ಮುಂದುವರಿಯುತ್ತಾ ಕುದೂರಿನಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಆಗಿ ಸಫಲರಾಗಿ ಕುಣಿಗಲ್ ಇನ್ನೂ ಸುತ್ತಮುತ್ತ ಇರುವ ಎಲ್ಲಾ ಕಡೆ ಸಂದೇಶ ಕೊಟ್ಟು 1 ವರ್ಷದಲ್ಲಿ ರಾಜಯೋಗಿ ಶಿಕ್ಷಕಿಯಾಗಿ ತಯಾರಾಗಿ ವೈಯಕ್ತಿಕ ಅಡೆತಡೆಗಳು ಸಮಾಪ್ತಿಯಾಗಿ ಸುಂಕದ ಕಟ್ಟೆಯಲ್ಲಿ 1996ರಲ್ಲಿ 50,000 ರೂಗಳ ಮನೆ ಬೋಟ್ಯಕ್ಕೆ ಹಾಕಿಕೊಂಡು ಗೀತಾ ಪಾಠಶಾಲೆ ಆರಂಭಿಸಿ 3 ವರ್ಷದ ಕಾಲ ಸತತ ಸೇವೆಯಲ್ಲಿ ಅಲ್ಲಿ ಸೇವಾ ಕೇಂದ್ರ ಆರಂಭವಾಯಿತು. ಅಕ್ಕವರು 3 ವರ್ಷಗಳ ಅವಧಿಯಲ್ಲಿ ಅನೇಕ ಊರುಗಳಲ್ಲಿ ಸೇವೆ ಮಾಡಿದರು. ಹಳ್ಳಿಗಳಿಗೆ, ಮನೆಗೆ ಸಂದೇಶ ಕೊಟ್ಟು ಪ್ರತಿ ವರ್ಷ ಮಧುಬನಕ್ಕೆ ಹೋಗಿ ಬರುತ್ತಿದ್ದರು. ಮಧ್ಯದಲ್ಲಿ ಕೋಲಾರ ಸೇವಾ ಕೇಂದ್ರದ ಸಂಚಾಲಕರಾಗಿದ್ದು ಸರ್ವ ಮಂಗಳಾಜಿಯವರು ಪರಿಚಯವಾಗಿ ಮ್ಯೂಸಿಯಂ ಉದ್ಘಾಟನೆಗೆ ಬಂದವರು ಬಾಬಾ ಇಚ್ಛೆಯಂತೆ ಕೋಲಾರದಲ್ಲಿ ಇರಬೇಕಾಯಿತು.
ಅಕ್ಕವರ ಜೀವನ ಗೀತಾ ಪಾಠಶಾಲೆಯಿಂದ ಸೆಂಟರ್ನಲ್ಲಿ ಬಂದು ಇರುವಂತೆ ಆಯಿತು. ಸರ್ವ ಮಂಗಳಾಜಿಯವರ ಬಲಭುತವಾಗಿ ಸೇವೆ ಸಲ್ಲಿಸುತ್ತಾ ಹೊಸಕೋಟೆ, ಬಂಗಾರಪೇಟೆ, ಮೇರುಗಲ್, ಕೋಲಾರ 4 ಕಡೆ ಸೇವೆ ಸಲ್ಲಿಸುತ್ತಾ ಸುತ್ತಮುತ್ತ ಹಳ್ಳಿಗಳಿಗೆ ಸ್ಕೂಲ್, ಕಾಲೇಜ್ ಸಂದೇಶ ಕೊಡುತ್ತಾ ಅನೇಕ ಕಡ ಸೇವಾ ಕೇಂದ್ರ ತೆರೆಯುತ್ತಾ ಅನೇಕ ಆತ್ಮಗಳಿಗೆ ಜಾಗೃತ ಮೂಡಿಸುತ್ತಾ ಸರ್ವರ ಸ್ನೇಹಿಯಾಗಿ ವೈರಿಯಾಗಿ ಯಾವ ಆತ್ಮಗಳಿಗೂ ತೊಂದರೆ ಕೊಡದೆ ಸರ್ವರನ್ನ ಸೋದರತೆಯಿಂದ, ಆತ್ಮೀಯತೆಯಿಂದ, ಸದ್ಭಾವನೆಯಿಂದ, ಬಾಪ್ಸಮ ದೃಷ್ಟಿಯಿಂದ ಸರ್ವಸ್ವವನ್ನ ತಂದೆಗೆ ಸಮರ್ಪಿಸಿ ಅವರ ಜೀವನದ ಬಾಬಾರವರನ್ನೇ ಸರ್ವಸ್ವ ಎಂದು ತಿಳಿದು ಸಫಲ ತಪಸ್ವಿಯಾಗಿ, ತ್ಯಾಗಿಯಾಗಿ, ಸೇವಾದಾರಿಯಾಗಿ ಕೋಲಾರ ಸೇವಾ ಕೇಂದ್ರದಲ್ಲಿ ತಂದೆ ಆಜ್ಞೆಯಂತೆ, ಹಿರಿಯರ ಇಚ್ಛೆಯಂತೆ ನಿರ್ವಿಘ್ನವಾಗಿ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಿದ್ದಾರೆ. ಅವರೇ ನಮ್ಮ ಈ ಶಕುಂತಲಕ್ಕನವರು. ವಿಶೇಷವಾಗಿ ಶಕುಂತಲಕ್ಕ ಅವರು ಜೊತೆಯ ಕೆಲವು ಸವಿ ನೆನಪುಗಳನ್ನ ನನಗೆ ಆಗಿರುವುದನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಮ್ಯೂಸಿಯಂ ಇನಾಗ್ರೇಷನ್ ಏನು ಗುಲ್ಜಾರ್ ಗಾಂಧೀಜಿಯವರು ಬಾಬಾರವರ ವ್ರತವಾಗಿ ಇಲ್ಲಿ ಬಂದು ಗಾಂಧೀಜಿಯವರು ಯಾವತ್ತು ಉದ್ಘಾಟಿಸಿದರು, ಆ ಸಮಯದಿಂದ ಶಕುಂತಲಕ್ಕನವರು ಇಲ್ಲಿ ಕೋಲಾರ ಸೇವಾ ಕೇಂದ್ರದ ನಮ್ಮ ಅಚ್ಚುಮೆಚ್ಚಿನ ನಿಮಿತ್ತ ನಮ್ಮ ಅಲೌಕಿಕ ತಾಯಿಯಾದ ಸರ್ವಮಂಗಳಾಜಿಯವರ ಜೊತೆಯಲ್ಲಿದ್ದು ಅಕ್ಕವರ ಒಂದು ಮಾರ್ಗದರ್ಶನದಲ್ಲಿ ಶಕುಂತಲಕ್ಕನವರು ನಡೀತಾ ಬಂದರು. ಅಕ್ಕವರ ಪಾಲನೆಯ ನಂತರ ನಾನು ಇವರಲ್ಲಿ ಕಂಡಂತಹ ವಿಶೇಷತೆಗಳು ಮತ್ತು ಸವಿ ನೆನಪುಗಳನ್ನ ಹೇಳಲು ಬಯಸ್ತೇನೆ. ಸರ್ವಮಂಗಳಕ್ಕನವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ನಮಗೆ ಅನ್ನಿಸ್ತಾ ಇತ್ತು, ನನಗೆ ಸರ್ವಮಂಗಳಕ್ಕವರು ತಾಯಿ ಆದರೆ ಶಕುಂತಲಕ್ಕವರು ಚಿಕ್ಕಮ್ಮ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಏಕೆ ಅಂತ ಹೇಳಿದ್ರೆ ಇವರು ಸಹ ಯಾವಾಗ ಅಕ್ಕವರ ಒಂದು ಪಾತ್ರ ಚೇಂಜ್ ಆಯ್ತು ಸರ್ವಮಂಗಳಾಜಿ ಅವರದ್ದು, ಅವರ ಸ್ಥಾನಕ್ಕೆ ಇವರು ಬಂದ ನಂತರ ಇವರಲ್ಲಿ ಕಂಡಂತ ವಿಶೇಷತೆ ಯಾವತ್ತೂ ಕೂಡ ಕೋಪ ಮಾಡ್ಕೊಳ್ಳಲ್ಲ. ಎಂತ ವಿಷಯವನ್ನ ಕೇಳಿದರೂ ತಾಳ್ಮೆಯಿಂದ, ಸಹನೆಯಿಂದ ಕೇಳ್ತಾರೆ. ಬೇರೆಯವರನ್ನ ಯಾವುದೇ ರೀತಿ ದುಃಖ ಕೊಡಬೇಕು ಅಂತ ಯಾವತ್ತೂ ಕೂಡ ಅವ್ರ ಮನಸ್ಸಲ್ಲಿ ಇರಲ್ಲ. ಬಹಳ ಪ್ರೀತಿಯಿಂದ, ಸದ್ಭಾವನೆಯಿಂದ ಎಲ್ಲರ ಒಂದು ಮಾತುಗಳನ್ನ ಕೇಳಿಸ್ಕೊಳ್ತಾರೆ. ನಮ್ರತೆ, ಮಧುರತೆ, ಸರಳತೆ ಈ ಗುಣಗಳು ಇವರಲ್ಲಿ ಯಾವಾಗೂ ಕಾಣಿಸುತ್ತೆ. ಒಂದು ತಾಯಿ ಅಕ್ಕರೆ ನಿಮ್ಮ ಆಶೀರ್ವಾದ ಬೇಕಂದ್ರೆ ಬಾಬಾ ನಿಮ್ಮನ್ನ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಬಾಬಾನ ಆಶೀರ್ವಾದ ಇದೆ ಅಂದ್ಮೇಲೆ ನಮ್ಮ ಆಶೀರ್ವಾದ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಹೊತ್ತು ಯಾವತ್ತೂ ಕೂಡ ಯಾರಿಗೂ ಕೂಡ ನೋವು ಕೊಡ್ತಿರ್ಲಿಲ್ಲ. ಅವರ ಒಂದು ಮುಖದಲ್ಲಿ ಹಸನ್ಮುಖತೆ, ಆ ಒಂದು ಹರ್ಷಿತ ಮುಖತೆ, ತಾಯಿಯ ಮಮತೆ, ಅಲೌಕಿಕ ಪ್ರೀತಿಯನ್ನ ನಾನು ಕಂಡಿದ್ದೀನಿ. ಇಂಥ ಅಕ್ಕವರು ಕೋಲಾರ ಸೇವಾ ಕೇಂದ್ರದ ಎಲ್ಲ ಬ್ರಾಹ್ಮಣರಿಗೆ ತಾಯಿಯ ನಾವು ಇನ್ನೂ ಮುಂದುವರಿತಾ ಹೋಗ್ತಾ ಬಾಬಾರವರ ಪ್ರತ್ಯಕ್ಷತೆ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಬಾಬಾರವರು ಇಂಥ ನೆನಪಿನ ಗೋಲ್ಡನ್ ಡೇ ಆಚರಿಸಲಾಯಿತು. ಆ ನೆನಪಿನ ದಿನ ನಮ್ಮೆಲ್ಲರ ಭಾಗ್ಯದ ಅದೃಷ್ಟಕ್ಕೆ ವಾ ವಾ ಅಂತ ಹೇಳ್ತಾ ನನ್ನ ಅನುಭವವನ್ನು ಅಲೌಕಿಕ ಪ್ರಯಾಣ ನಡೆಸಿದೆ, ಯಾವ ತರ ಲೌಕಿಕ ಇತ್ತು ಅನುಭವವನ್ನ ತಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ಇತ್ತು. ಅವರೇ ಬರೆದು ಕೊಟ್ಟಿದ್ದಾರೆ, ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಈಗ ನಾರಾಯಣ್ ಸ್ವಾಮಿ ಅಣ್ಣನವರು ಯಾರು ಕಳೆದ 38-39 ವರ್ಷಗಳಿಂದ ಕೋಲಾರ ಸೇವಾ ಕೇಂದ್ರದಲ್ಲಿ ಸರ್ವಮಂಗಳಕ್ಕ ಅವರ ಕಾಲದಿಂದಲೂ ಸಹ ಸೇವೆಯಲ್ಲಿ ನಿರಂತರವಾಗಿ ತನ್ನ ತಾನು ಸಮರ್ಪಣೆ ಮಾಡಿ ತನು ಮನ ಧನ ಸಮಯ ಸಂಕಲ್ಪ ಶ್ವಾಸವನ್ನ ಈಶ್ವರಿಯ ಸೇವೆಗೆಂದು ಅರ್ಪಣೆ ಮಾಡಿ ಇಲ್ಲಿನ ಎಲ್ಲ ಆಗುಹೋಗುಗಳ ಮೂಲಕ ಇವತ್ತು ನೀವೇನು ಈ ಸೇವಾ ಕೇಂದ್ರವನ್ನ ನೋಡ್ತಾ ಇದ್ದೀರಾ, ಹಳೆ ಬಿಲ್ಡಿಂಗು ಅಥವಾ ಹೊಸ ಬಿಲ್ಡಿಂಗು ಅಥವಾ ಮ್ಯೂಸಿಯಂ ಇರ್ಬೋದು, ಈ ಅಣ್ಣಂದಿರ ಒಂದು ತ್ಯಾಗ, ಚಂದ್ರಶೇಖರ್ ಅಣ್ಣನವರ
ಸಾಥಿಯಾಗಿ, ಸಹಯೋಗಿಯಾಗಿ, ಮಂಗಳಕ್ಕನವರಿಗೆ ರೈಟ್ ಹ್ಯಾಂಡ್ ಆಗಿ ಇಲ್ಲಿನ ಪ್ರತಿಯೊಂದು ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಿರಂತರವಾಗಿ ಸೇವೆಯಲ್ಲಿ ಇದ್ದಾರೆ. ನಾರಾಯಣ ಸ್ವಾಮಿ ಅಣ್ಣನವರಿಗೆ ನಾನು ಸ್ವಾಗತವನ್ನ ಬಯಸ್ತಾ, ಅವರು ಅಕ್ಕನವರ ಜೊತೆ ಈಗ ಮಂಗಳಕ್ಕನವರ ನಂತರ ಶಕುಂತಲಕ್ಕನವ್ರನ್ನೇ ಈ ಒಂದು ಜಾಗಕ್ಕೆ ನಿಮಿತ್ತ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಆಗಿತ್ತು, ಮತ್ತೆ ಹಿರಿಯರ ಸಂಕಲ್ಪ ಆಗಿತ್ತು. ಈ ಒಂದು ಜಾಗಕ್ಕೆ ಅವರೇ ಸೂಕ್ತ, ಆ ಒಂದು ಹೃದಯ ಶ್ರೀಮಂತಿಕೆ ಇವರಲ್ಲಿ ಇದೆ ಅಂತ ಗುರುತಿಸಿ ಬಾಬಾದಾರ್ ಅವರು ಮಂಗಳಕ್ಕನವರಿಗೆ ಇಶಾರೆ ಕೊಟ್ಟರು. ಆ ಪ್ರಮಾಣ ಹಿರಿಯ ದಾದಿ ದೀದಿಯರ ಹತ್ರ ಒಂದು ಏನು ಒಪ್ಪಿಗೆಯನ್ನ ತಗೊಂಡು ಅಕ್ಕನವರಿಗೆ ವಿಶೇಷ ಅತಿರಥಿ ಮಹಾರಥಿಗಳ ಮೂಲಕ ಈ ಒಂದು ಸ್ಥಾನವನ್ನ ಅವರಿಗೆ ನೀಡಲಾಯಿತು. ಆ ಸ್ಥಾನಕ್ಕೆ ನ್ಯಾಯವನ್ನ ದೊರಕಿಸಿಕೊಡ್ತಾ ತಮ್ಮ ಜೀವನವನ್ನ ಎಲ್ಲ ಬ್ರಾಹ್ಮಣ ಪರಿವಾರಕ್ಕೆ ಈಶ್ವರನಿಗೋಸ್ಕರ ಅರ್ಪಣೆ ಮಾಡಿ ಅದೇ ತರಹ ಪಾಲನೆಯನ್ನ ನೀಡ್ತಾ ಇದ್ದಾರೆ. ಈಗ ಅಣ್ಣವರವರ ಜೊತೆ ನಿಂತುಕೊಂಡು ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಅಣ್ಣನವರು ಅಕ್ಕನವರ ಬಗ್ಗೆ ಸ್ವಲ್ಪ ಅನುಭವದ ನುಡಿಗಳನ್ನ ನಮ್ಮ ಮುಂದೆ ಹಾಕಬೇಕು ಅಂತ ಕೇಳ್ಬೋದು. ಓಂ ಶಾಂತಿ. ನಾವೆಲ್ಲರೂ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಗೋಲ್ಡನ್ ಮೆಮೊರೀಸ್ ಈ ಕಾರ್ಯಕ್ರಮಕ್ಕೆ ತುಂಬಾ ಒಂದು ಒಳ್ಳೆ ಹೆಸರನ್ನು ಕೊಟ್ಟಿದ್ದಾರೆ. ಗೋಲ್ಡನ್ ಮೆಮೊರೀಸ್, ಗೋಲ್ಡನ್ ಲ್ಯಾಂಡ್ ಮೇಲೆ ಕೂತ್ಕೊಂಡು ನಾವೆಲ್ಲರೂ ಏನ್ ಮಾಡ್ತಾ ಇದ್ವಿ, ಆಚರಣೆ ಮಾಡ್ತಾ ಇದ್ವಿ ಅಲ್ವಾ? ತಾವೆಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ಪ್ರತಿಯೊಂದು ಸೇವಾ ಕೇಂದ್ರಗಳಿಂದ ಬಂದಿರೋ ನಿಮಿತ್ತ ತಂದಿರು ಎಲ್ಲ ವಿದ್ಯಾರ್ಥಿನಿಯರು, ಈಶ್ವರಿ ಗಾಡ್ಲಿ ಸ್ಟೂಡೆಂಟ್ಸ್ ಏನ್ ಬಂದಿದ್ದೀವಿ, ಈ ಸಂದರ್ಭದಲ್ಲಿ ನಮ್ಗೆ ಬಹಳಷ್ಟು ಖುಷಿ ತರ್ತಾ ಇದೆ. ಪರಿವಾರ ಎಷ್ಟೊಂದು ವಿಶಾಲವಾಗಿ ಬೆಳೀತಾ ಇದೆ. ಈಶ್ವರಿ ಪರಿವಾರ ದಿನೇ ದಿನೇ ಬಹಳಷ್ಟು ಹೊಸ ಹೊಸ ಆತ್ಮಗಳು ಈ ಒಂದು ಪರಿವಾರದ ಕಡೆಗೆ ಏನ್ ಮಾಡ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಸೊ ಎಲ್ಲ ಪರಿವಾರಕ್ಕೆ ದಿವ್ಯ ಪಾಲನೆಯನ್ನ ಹೆಚ್ಚಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆಗಾಗ ಅಲ್ಲಲ್ಲಿ ಬಟ್ಟೆಗಳ ಮುಖಾಂತರ ಈ ತರ ಬ್ರಾಹ್ಮಣರ ಸಂಘಟನೆ ಮುಖಾಂತರ ಆಗ್ತಾ ಇದ್ರೆ ಏನಾಗುತ್ತೆ, ಒಂದು ಉಮ್ಮಂಗ ಉತ್ಸಾಹ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಇವತ್ತು ಶಕುಂತಲಕ್ಕ ಅವ್ರದ್ದು ಗೋಲ್ಡನ್ ಮೆಮೊರೀಸ್ ಕಾರ್ಯಕ್ರಮದಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಹಲವಾರು ನಿಮಿತ್ತ ಅಕ್ಕಂದ್ರು ಬಂದಿದ್ದೀನಿ, ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತ. ಮಕ್ಕಳು ತುಂಬಾ ಚೆನ್ನಾಗಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿದ್ದೀರಿ, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಈಗ ಶಕುಂತಲಕ್ಕ ಅವರ ಒಂದು ವಿಶೇಷತೆಗಳ ಬಗ್ಗೆ ಗುಣಗಾನ ಮಾಡ್ತಾ ಇರ್ಬೇಕಾದ್ರೆ ಮಂಜುಬಾ ಅವರು ಬಹಳಷ್ಟು ಸವಿಸ್ತಾರವಾಗಿ ಅವರ ಒಂದು ಬಾಲ್ಯ ಜೀವನದಿಂದ ಹೆಂಗೆ ಅವ್ರಿಗೂ ಜನ್ಮ ಆಯ್ತು, ಯಾವ ತರ ಊರಲ್ಲಿ ಒಂದು ಲೈಟ್ ಬಂತು, ಫಸ್ಟ್ ಟೈಮ್ ಕರೆಂಟ್ ಬಂತು. ಆಕ್ಚುಲಿ ಕರ್ನಾಟಕಕ್ಕೆ ಫಸ್ಟ್ ಕರೆಂಟ್ ಬಂದಿದ್ದು ಕೆಜಿಎಫ್ಗೆ, ಯಾಕಂದ್ರೆ ಗೋಲ್ಡ್ ಮೈನ್ಸ್ ಸ್ಟಾರ್ಟ್ ಮಾಡೋದಲ್ಲ, ಅವಾಗ ಕರೆಂಟ್ ಇಲ್ಲಿಗೆ ಬಂದಿದೆ. ಆಮೇಲೆ ಅವ್ರ ಊರಿಗೆ ಬಂದಿದೆ ಕರೆಂಟ್ ಯಾಕೆ ಬಂತು, ನಮ್ಗೆಲ್ರಿಗೂ ಕೂಡ ಇಲ್ಲಿ ಕರೆಂಟ್ ಕೊಡಕ್ಕೆ ಅವ್ರ ಮುಂದೆ ನಿಮಿತ್ತ ಆಗ್ಬೇಕಾಗಿತ್ತು. ನಮ್ಮೆಲ್ಲರೂ ಕೂಡ ನಿಮಿತ್ತ ರೂಪದಲ್ಲಿ ನಡೆಸ್ಕೊಡ್ಲಿಕ್ಕೋಸ್ಕರ ನಿಮಿತ್ತ ಇಲ್ಲಿ ಆಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಕರೆಂಟ್ ಬಂದಿದೆ, ಕೋಲಾರಕ್ಕೂ ಫಸ್ಟ್ ಕರೆಂಟ್ ಬಂದಿದೆ, ಕೆಜಿಎಫ್ಗೂ ಫಸ್ಟ್ ಕರೆಂಟ್ ಬಂದಿದೆ. ನಾನು ಮಂಗಳಕ್ಕ ಅವರು ಒಂದ್ಸಲ ಮ್ಯೂಸಿಯಂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಕೂತಿದ್ವಿ. ಅವ್ರು ಒಂದು ಮಾತು ಹೇಳಿದ್ರು, ಇಲ್ಲಿ ಮುಂದೆ ಯಾರು ಬರ್ತಾರೆ ಅಂತ ನನ್ಗೆ ಯೋಚನೆ ಬರ್ತಾ ಇದೆ. ಬಾಬಾ ಇದಾರ್ ಬಿಡೋಕ್ಕವರು ಯಾರನ್ನೊಬ್ಬರು ನಿಮಿತ್ತ ಮಾಡಿದ್ದಾರೆ, ಯಾಕೆ ನೀವು ಬರಿ ಮಾಡ್ತೀರಾ? ಯಾಕೆಂದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಲ್ವಾ ಡೆವಲಪ್ಮೆಂಟ್ಸ್. ಸೊ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ಬಹುಶಃ ನಾನು ಅಡ್ವಾನ್ಸ್ ಪಾರ್ಟಿಗೆ ಹೋಗ್ತೀನಿ ಅಂತ. ಹಾಗಾಗಿ ಅವ್ರಿಗೆ ಬಂತು ಸಂಕಲ್ಪ, ನನ್ನ ಹತ್ರ ಡಿಸ್ಕಷನ್ ಮಾಡೋದು, ಯೋಚನೆ ಮಾಡಬೇಡಿ ಬಾಬಾ ಇದ್ದಾರೆ ಎಲ್ಲ ನಡೆಸ್ತಾರೆ ಅಂತ. ಸೊ ಅಕ್ಕ ಅವರು ಅವ್ರು ಹೆಂಗ್ ಬಂದ್ರು ಅಂತ ನನಗೆ ಜ್ಞಾಪಕ ಇದೆ ಇನ್ನು ಕೂಡ. ಅಕ್ಕವ್ರು ಶಕುಂತಲಾ ಅಂತ ಒಬ್ರು ಅಕ್ಕವ್ರು ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ. ಸೊ ನನ್ನ ಹತ್ರ ಒಂದು ಹಳೆ ಫಿಯಟ್ ಕಾರ್ ಇತ್ತು, ಡಕೋಟಾದ ಹಳೆ ಕಾರು. 8,000 ರೂಪಾಯಿನಲ್ಲಿ ಕೊಟ್ಟು
ಚಂದ್ರನ್ ಅವ್ರು ಕಳಿಸ್ಕೊಟ್ಟಿದ್ರು. ಅವ್ರಲ್ಲಿ ಬೆಂಗಳೂರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಸೊ ಬೆಂಗಳೂರಿಗೆ ಹೋಗಿ ಮರಿಯಪ್ಪನ ಕಾಲ ಹತ್ರ ನಮ್ಮ ಸುಂಕದ ಕೃಷ್ಣನ್ ಅವ್ರು ಬಂದಿದ್ದಾರೆ. ಅವ್ರ ಹತ್ರ ಒಂದು ಗೀತಾ ಭಾಷೆಯಲ್ಲಿ ಅಕ್ಕ ಅವರಿದ್ರು. ಆಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಏನೇನಿದೆ ಸಾಮಾನು ಅಂತ ಅಂದ್ರೆ, ನಿಮ್ ಕಾರ್ ತುಂಬಾ ಆಗೋಷ್ಟು ಎಷ್ಟೇ ಇದೆ, ಜಾಸ್ತಿ ಇಲ್ಲ, ನಾನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ನಲ್ಲಿ ಇಟ್ಕೊಂಡು ಬಂದ್ವಿ. ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಆಮೇಲೆ ಅಕ್ಕ ಅವ್ರನ್ನ ಇಲ್ಲಿ ಮ್ಯೂಸಿಯಂ ಎಲ್ಲ ಇನಾಗ್ರೇಷನ್ಗೆ ಎಲ್ಲ ಓಡಾಡಿದ್ವಿ. ಇನಾಗ್ರೇಷನ್ ಎಲ್ಲ ಆಯ್ತು. ಆಮೇಲೆ ಅಕ್ಕ ಅವ್ರಿಗೆ ಒಂದು ಸೆಂಟರ್ ಮಾಡ್ಕೊಡಪ್ಪ ಅಂತ ಅಕ್ಕ ಅವರು ಹೇಳಿದ್ರು, ಶಕುಂತಲ ಅಕ್ಕ ಅವರು. ಸೊ ಬಂಗಾರಪೇಟೆಯಲ್ಲಿ ಇದ್ರು, ಗಾಯಪೇಟ, ಇವರಿಬ್ಬರು ಕೂಡ ಅಲ್ಲಿ ಸೆಂಟರ್ ನಡೆಸ್ತಾ ಇದ್ರು. ಆಮೇಲೆ ಇವ್ರಿಗೆ ಒಂದು ಸೆಂಟರ್ ಮಾಡ್ಕೊಡಪ್ಪ ಅಂತ ಅವಾಗ ತಾನೇ ಸುದರ್ಶನ್ ಅವ್ರನ್ನ ಮೌಂಟ್ ಅಬು ಕರ್ಕೊಂಡೋಗಿದ್ದು BHS ನಲ್ಲಿ. ಅವರು ಹೋಗಿ ಬಂದ್ಮೇಲೆ ಅವ್ರ ಊರಲ್ಲಿ ಒಬ್ರು ಅಣ್ಣವ್ರು ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲ ಚಿತ್ರದ ಸಮೇತ, ಗದ್ದಿ ಸಮೇತ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದಾರೆ. ಬೀಗಕ್ಕೆ ಕೊಡೋದಿತ್ತು ಅಷ್ಟೇ ಬಾಕಿ. ನೀವು ಅದಕ್ಕಾಗಿ ಬಂದಿದ್ದೀರಲ್ಲ, ಸರಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅಣ್ಣ ಅವ್ರು ತಂದು ಬೀಗಕ್ಕೆ ಕೊಟ್ಟರು. ಆಮೇಲೆ ಸೇವೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಯಾರಿಲ್ಲ, ಸುನಂದ ಬೇಗಿಲ್ಲ, ಇವಾಗ ಪೂರ್ಣಿಮಾ ಬೇಗಿಲ್ಲ, ಏನ್ಗಳಲ್ಲಿ ಯಾರೂ ಇರಲಿಲ್ಲ ಸ್ಟೂಡೆಂಟ್ಸ್. ಸೊ ಹೋದ್ವಿ, ಒಂದೇ ಒಂದು ಸಿಂಗಲ್ ಮನೆ, ಊರಿಂದ ಆಚೆ ಇರೋ ಮನೆ, ಹಳೆ ಮನೆ, ಅವರೆಲ್ಲ ಹಿಂದೆ ಹೋಗಿರೋಂಥ ಮನೆ, ಹುಟ್ಟು ಬೆಳೆದಿರೋಂಥ ಮನೆ. ಆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಕ್ಕ ಅವರು. ನನ್ಗೆ ಯಾವಾಗ್ಲೂ ಯೋಚನೆ ಬಿಟ್ಟು ಬಂದಲ್ಲ, ಹೆಂಗಪ್ಪ ಇವರು ಹೆಂಗ್ ಮಾಡ್ತಾರೆ ಅಂತ. ಏನ್ ಮಾಡೋರು, ತಪಸ್ ಮಾಡೋರು ಅಲ್ಲೇ ತಪಸ್ ಮಾಡೋರು. ಆಮೇಲೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಸೇವೆ ಮಾಡಕ್ ಬರ್ಬೇಕು ಅಂತ ಕರೆಯೋರು. ಹೋಗ್ತಿದ್ವಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ. ಬಾಲಕೃಷ್ಣ ಅಣ್ಣ, ನಾನು ಸುಮಾರು ಜನ ಹೋಗಿ ಇಲ್ಲಿಂದ ರಾಜಣ್ಣ ಹಿಂಗೆಲ್ಲ ಕೆಲವರೆಲ್ಲ ಹೋಗಿ ಸೇವೆ ಮಾಡ್ತಿದ್ವಿ. ಒಂದಷ್ಟು ಸ್ಟಾಫ್ಗಳು ಉಟ್ಕೊಂಡ್ರು, ಎಕ್ಸಿಬಿಷನ್ ಇದ್ವಿ. ಆಮೇಲೆ ಸುದರ್ಶನ ಮುಖಾಂತರ ಪ್ರೋಗ್ರಾಮ್ಸ್ ಮಾಡಿದ್ವಿ. ಸಾಕಷ್ಟೆಲ್ಲ ಅಲ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಆಮೇಲೆ ಬೇರೆ ಬೇರೆ ಕಡೆಗಳಲ್ಲೆಲ್ಲಾನು ಕೂಡ ಸ್ಕೂಲು, ಕಾಲೇಜು ಎಲ್ಲ ಕಡೆಯಲ್ಲೂ ಕರ್ಕೊಂಡು ಹೋಗ್ತಾ ಇವಾಗ ನಿಗರ್ಮೆಯಾಗಿ ಎಲ್ಲ ನಮ್ಮ ಜೊತೆಲೆಲ್ಲ ಬರೋರು. ಆವಾಗ ಮಂಜುಬಾಯಿ, ಶಕುಂತಲಕ್ಕ ಅವರು, ಚಂದ್ರನ ಕೂಡ ಸೇವೆ ಓಡಾಡ್ತಾ ಇದ್ರು, ಕಾರುಗಳಲ್ಲೆಲ್ಲ ಬರ್ತಾ ಇದ್ರು. ಹೋಗಿ ಸೇವೆಗಳನ್ನ ಸಲ್ಲಿಸ್ತಾ ಇರ್ಬೇಕಾದ್ರೆ ಇವರಲ್ಲಿ ಏನಪ್ಪಾ ಅಂದ್ರೆ ನಿರಂಕಾರಿ, ಯಾವುದೇ ಪ್ರಕಾರ ನಾನು ಟೀಚರ್ ಅನ್ನೋಂತ ಅಹಂಕಾರ ಇದೆ. ಈಗೂ ಇಲ್ಲ. ನಿರಂಕಾರವಾಗಿ ನಮ್ಮ ಜೊತೆಲೆಲ್ಲ ಓಡಾಡ್ಕೊಂಡು ಎಲ್ಲ ಸ್ಕೂಲು, ಕಾಲೇಜು, ಸಂಘ ಸಂಸ್ಥೆಗಳು ಹೀಗೆಲ್ಲ ಸೇವೆಗಳನ್ನ ಮಾಡ್ಕೊಂಡು ಕೊನೆಗೆ ವೇಮಗಲ್ನಲ್ಲಿ ಸ್ವಂತ ಕಟ್ಟಡ ಕೂಡ ಕಟ್ಟಿದ್ರು. ಅದೇ ಟೈಮ್ ಸರಿಯಾಗಿ ಅಕ್ಕ ಹುಷಾರಿದ್ದಾಗೋಯ್ತು. ಏನ್ ಮಾಡೋದು ಅಂತಕ್ಕಂಥ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಕರೆಕ್ಟ್ ಆಗಿರುವಂತವ್ರು ಅಂತಂದ್ರೆ ಮೊದ್ಲು ಹೇಳ್ತಿದ್ರು ಹೊಸಕೋಟೆ ಲಕ್ಷ್ಮೀಬೇನ್ ಅಂತ. ಅವ್ರಿಗೂ ಕ್ಯಾನ್ಸರ್ ಅಟ್ಯಾಕ್ ಆಗ್ಬಿಡ್ತು. ಸೊ ಅವರು ಶರೀರ ಬಿಟ್ಬಿಟ್ರು, ಅವ್ರ ಮುಂಚೆನೆ ಶರೀರ ಬಿಟ್ಬಿಟ್ರು. ಏನ್ ಮಾಡೋದು ಅಂತ ಅವರು ಇವ್ರಿಗೆ ನಿಮಿತ್ತ ಮಾಡೋರು. ಸೊ ನಿಮಿತ್ತ ಆದ್ಮೇಲೆ ಕೂಡ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಡೆ ಪ್ರೋಗ್ರಾಮ್ಸ್ ಚೆನ್ನಾಗಿ ಆಗ್ತಾ ಇದೆ, ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಭಕ್ತಿ ಕಾರ್ಯಕ್ರಮ ಆಗ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ಅಕ್ಕ ಅವರಲ್ಲಿ ಇರ್ತಕ್ಕಂಥ ನಿರಹಂಕಾರಿ ಗುಣ, ನಮ್ರತೆ ಗುಣ, ಶಾಂತಿ ಸ್ವಭಾವ, ಯಾವುದೇ ರೀತಿಯಲ್ಲಿ ಕೋಪ ಪಾಪ ಇದೆ ಎಲ್ಲ ಸುಸೂತ್ರವಾಗಿ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಬಾಬಾರವರು ಅವರಿಗೆ ಹೆಚ್ಚಿಗೆ ಆರೋಗ್ಯಗಳನ್ನ ಕೊಟ್ಟು ಇನ್ನೂ ಚೆನ್ನಾಗಿ ಈ ಒಂದು ಕೋಲಾರ ಕ್ಷೇತ್ರದಲ್ಲಿ ಸೇವೆಗಳು ಚೆನ್ನಾಗಾಗಲಿ ಅಂತ ನಮ್ಮೆಲ್ಲರಿಗೂ ಕೂಡ ಸದ್ದೈತು ಒಂದು ಹೆಮ್ಮನ್ನು ಉತ್ಸಾಹ. ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನೋ ಅಂತ ಹೇಳಲ್ಲ, ಎಸ್ ಮಾಡಿ. ಎಲ್ಲ ರೀತಿಯಲ್ಲಿ ನೀವೆಲ್ಲ ಸಮರ್ಥರಿದ್ದೀರಿ, ಸುಮಾರು ಸಲ ಮಾಡಿ ಸೇರ್ಕೊಂಡು ಅಂತ ನಮ್ಗೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಮಾಡಿಸ್ತಾ ಇದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಸ್ಕಾರ. ಮತ್ತೊಂದು ಆತ್ಮ, ವಿಶೇಷವಾದಂತಹ ಆತ್ಮ, ಬಂಗಾರಪೇಟೆ ಬಂಗಾರದ ಗಣಿ ನಾಗೇಂದ್ರ ಅಣ್ಣನವರು ಕಳೆದ 33 ವರ್ಷಗಳಿಂದ ತಮ್ಮ ಜೀವನವನ್ನ ಈಶ್ವರಿಯ ಸೇವೆಗೆ ಬಾಲ್ಯದಿಂದಲೇ ಅರ್ಪಣೆ ಮಾಡಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇವೆಯನ್ನ ಸಲ್ಲಿಸಿ ಗಾಯತ್ರಿ ಅಕ್ಕನವರ ನಂತರ ಆ ಸೇವಾ ಕೇಂದ್ರಕ್ಕೆ ಶಿಕ್ಷಕಿಯಾಗಿ ಬ್ರಾಹ್ಮಣಿಯಾಗಿ ಸೇವೆಯ ಎಲ್ಲ ತರದ ಸೇವಾ ಕೇಂದ್ರದ ಒಂದು ಉನ್ನತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಣ್ಣವರು ನಾಗೇಂದ್ರ ಅಣ್ಣನವರು ಅಕ್ಕವರ ಒಂದು ಅನುಭವದ ಸವಿ ನುಡಿಗಳನ್ನ ನಮ್ಮ ಮುಂದೆ ಇಡಬೇಕು ಅಂತ ಕೇಳ್ಕೊಂಡು. ಶಾಂತಿ. ಇವತ್ತಿನ ಒಂದು ಈ ಶುಭ ದಿನದಂದು ನಾವು ನೀವೆಲ್ಲರೂ ಕೂಡ ಅನೇಕ ನಿಮಿತ್ತರು ಭಗವಂತನ ರೈಟ್ ಹ್ಯಾಂಡ್ಸ್ ಹೇಳಿ, ಭಗವಂತನ ಗುರುಭಾಯಿಗಳು, ಅದರಲ್ಲಿ ನಮ್ಮ ಕೋಲಾರ ಸೇವಾ ಕೇಂದ್ರದ ಗುರುಭಾಯಿ ಸ್ಥಾನದಲ್ಲಿರುವಂತಹ ನಮ್ಮ ಪ್ರೀತಿಯ
ಶಕುಂತಲಕ್ಕನವರ ಗೋಲ್ಡನ್ ಮೆಮೋರಿಯಲ್ ಡೇಗೆ ನಾವು ನೀವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಇಂಥ ಒಂದು ದಿನದಂದು ನನ್ನ ಹೃದಯದ ಭಾವನೆಯನ್ನ ಹಂಚಿಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದು ಅಲೌಕಿಕ ಪರಿವಾರದಲ್ಲಿ ಅವರನ್ನ ಬಹಳ ಹತ್ತಿರದಲ್ಲಿ ನೋಡಿರುವಂತವರಲ್ಲಿ ಒಬ್ಬರು ಲೌಕಿಕ ಹಾಗೂ ಅಲೌಕಿಕ ಸೋದರಿಯಾಗಿರುವಂತ ಗಾಯತ್ರಕ್ಕವರು, ಅವರ ನಂತರ ನಾಗೇಂದ್ರಣ್ಣ ಆದಂತ ನಾನು, ಮತ್ತೆ ಸುನಂದಕ್ಕವರು. ಅವರ ಒಂದು ಜೀವನದ ಎಳೆಯೂ ಕೂಡ ನಮ್ಮ 3 ಜನಕ್ಕೂ ಕೂಡ ಬಹಳ ಸುಂದರವಾಗಿ ಗೊತ್ತಿದೆ. ಹೇಗೆ ಅವರು ಬಹಳ ಕಷ್ಟಪಟ್ಟು ಲೌಕಿಕದಲ್ಲೂ ಕೂಡ ಬಂದಿದ್ದಾರೆ. ಬಾಬಾ ಹೇಗೆ ಅವ್ರಿಗೆ ಸಿಕ್ಕಿದ್ರು. ಗಾಯತ್ರಕ್ಕ ಅವ್ರು ಹೇಳೋರು, ಶಕುಂತಲಕ್ಕ ಅವ್ರು ಹುಟ್ಟಿದಾಗಿಂದನೂ ಕೂಡ ಅವ್ರಿಗೆ ಕಾಯಿಲೆ ಇದೆ. ಅವ್ರನ್ನ ಯಾವಾಗ್ಲೂ ಕೂಡ ಸ್ವಲ್ಪ ದಿನಕ್ಕೂ ಕೂಡ ಗಾಯತ್ರಕ್ಕ ಅವ್ರು ಹೇಳೋರು ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾವಾಗ್ಲೂ ಕೂಡ ಹಾಸ್ಪಿಟಲ್ ಅವ್ರನ್ನ ಅಡ್ಮಿಟ್ ಮಾಡ್ತಾನೆ ಇರೋರು. ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್. ಸೊ ಇವ್ರು ಜಾಸ್ತಿ ದಿನ ಬದುಕಲ್ಲ, ಉಳಿಯಲ್ಲ ಅನ್ನೋದೇ ಅವ್ರ ಮನೆ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಅಂತಹ ಆತ್ಮ ಇವತ್ತು ಎಲ್ಲಿದ್ದಾರೆ ನೋಡಿ. 65 ವಸಂತಗಳನ್ನ ಪೂರ್ಣ ಮಾಡಿಕೊಂಡು ಬಾಬಾ ತನ್ನ ಛತ್ರಛಾಯೆಯಲ್ಲಿ ತನ್ನ ಒಂದು ಏನು ಗುರುಬಾಯಿಯ ಸ್ಥಾನವನ್ನ ನೀಡಿ ಅವರನ್ನು ಅಲಂಕರಿಸಿದ್ದಾರೆ ಅಂದ್ರೆ ಇದು ಯಾರ ಕಮಾಲು? ಪರಮಾತ್ಮನ ಮೇಲಿನ ನಿಶ್ಚಯ ಅವ್ರಿಗೇನಿತ್ತು, ಪರಮಾತ್ಮನ ಮೇಲಿನ ಪ್ರೀತಿ ಅವರಿಗೇನಿತ್ತು, ಪರಮಾತ್ಮನ ಸೇವೆಯ ಮೇಲೆ ಅವ್ರಿಗೆ ಲಗನ್ ಇತ್ತು, ಅದು ಇವತ್ತು ಅವರನ್ನ ಇಲ್ಲಿವರೆಗೂ ಈ ಸ್ಥಾನದವರೆಗೂ ಕೂಡ ಅವ್ರನ್ನ ಎಳ್ಕೊಂಡ್ ಬಂದಿದೆ. ಯಾಕೆಂದ್ರೆ ಅದನ್ನ ಹೇಳ್ತಾ ಹೋದ್ರೆ ಬಹಳ ವಿಸ್ತಾರ. ಯಾಕೆಂದ್ರೆ ಎಳೆಯಾಗಿ ಕೂಡ ನಾವು ಅವರನ್ನ ನೋಡಿದೀವಿ, ತಿಳ್ಕೊಂಡಿದೀವಿ. ಸೊ ಅವರಿಗೆ ನಾನು ಇವತ್ತು ಜಸ್ಟ್ ಬಾಬಾ ಹೇಳ್ತಾರಲ್ವಾ 16 ಕಲಾ ಸಂಪನ್ನರಾಗಿ ಅಂತ. ಸೊ ಜಸ್ಟ್ 16 ಗುಣಗಳ ಮಾಲೆಯನ್ನ ಇವತ್ತ ಆ ದೇವಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಒಂದೊಂದು ಗುಣ ಏನು ಈ ಆತ್ಮ ಅವರಲ್ಲಿ ನೋಡಿರುವಂತದ್ದು, ಅದು ನೀವು ಕೂಡ ಬಹುಶಃ ಅದನ್ನ ಸ್ವೀಕಾರ ಮಾಡ್ಬೋದು ಅನ್ಸುತ್ತೆ. ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಹೌದಾ ಅಲ್ವಾ ಅಂತ ನೀವೇ ಅದನ್ನ ಜಡ್ಜ್ ಮಾಡ್ಬೇಕು. ಅವರಲ್ಲಿ ಇರುವಂತಹ 16 ಗುಣಗಳ ಮಾಲೆ. ಮೊದಲನೇದು ಗಂಭೀರತೆಯ ದೇವಿ, ಎರಡನೆಯದು ಸಹನಶೀಲತೆಯ ದೇವಿ. ಬಹಳ ಹುಟ್ಟಿದಾಗಿನಿಂದ ಇಂದಿನವರೆಗೂ ಕೂಡ ಅವರು ಸಹನೆಯನ್ನ ಮಾಡ್ತಾ ಬಂದಿದ್ದಾರೆ, ಸಹನಶೀಲತೆಯ ದೇವಿ. ನೆಕ್ಸ್ಟ್ ಸಹಯೋಗದ ದೇವಿ. ಏನೇ ಕೇಳಿದ್ರು ಕೂಡ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಲ್ಲ, ಸದಾ ಸಹಯೋಗ ಕೊಡ್ತಾರೆ. ನೆಕ್ಸ್ಟ್ ಶೀತಲತೆಯ ದೇವಿ, ಸದಾ ಶೀತಲವಾಗೇ ಇರ್ತಾರೆ. ಅವಾಗಲೇ ನಾರಾಯಣ ಹೇಳಿದಂಗೆ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್ ನಿಶ್ಚಿಂತತೆಯ ದೇವಿ. ನಾವು ನಿಶ್ಚಿಂತ ಚಕ್ರವರ್ತಿ ನೋಡ್ಬೇಕಂದ್ರೆ ನಮ್ಮ ಶಕುಂತಲಕ್ಕ ಅವರು ನಿಶ್ಚಿಂತ ಚಕ್ರವರ್ತಿ. ಸೊ ಅದು ನನ್ಗೂ ಸುನಂದಕ್ಕ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನಿಶ್ಚಿಂತತೆಯ ದೇವಿ. ನೆಕ್ಸ್ಟ್ ಸರಳತೆಯ ದೇವಿ. ಅವ್ರ ಹತ್ರ ಯಾವ ಆಡಂಬರ ಇಲ್ಲ, ಯಾವುದು ಇಲ್ಲ, ಸರಳವಾಗಿ ಎಲ್ಲರ ಜೊತೆನೂ ಬೆರೀತಾರೆ. ದೊಡ್ಡವ್ರ ಜೊತೆ ದೊಡ್ಡವರಾಗಿ ಬೆರೀತಾರೆ, ಚಿಕ್ಕವ್ರ ಜೊತೆ ಚಿಕ್ಕವರಾಗಿ ಬೆರೀತಾರೆ, ಎಲ್ಲರ ಜೊತೆ ಕೂಡ ಕುಮಾರ್ಸ್ ಜೊತೆ ಕುಮಾರ್ಸ್ ಆಗಿ ಬೆರೀತಾರೆ. ಸರಳತೆಯ ದೇವಿ. ನೆಕ್ಸ್ಟ್ ಹಾಜಿಯ ದೇವಿ. ಬಾಬಾ ನಮ್ಮ ಮಕ್ಕಳ ಹತ್ರ ಏನ್ ಇಷ್ಟಪಡ್ತಾರೆ, ಮಕ್ಕಳೇ ಹಾಜಿ ಹೇಳಿ ಹಾಜಿ ಹೇಳಿ ಹಾಜಿ. ನೀವು ಅವ್ರಿಗೆ ಏನೇ ಹೇಳಿ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ, ಹಾಜಿ ಅಂತಾರೆ. ನೆಕ್ಸ್ಟ್ ಬಾಬಾ ನಮ್ಮ ಹತ್ರ ಯಾವ ಪುರುಷಾರ್ಥ ಇಷ್ಟಪಡ್ತಾರೆ, ಓಕೆ. ನೀವ್ ಏನೇ ಅವ್ರಿಗೆ ಹೇಳಿ ಓಕೆ ಆಯ್ತು, ಓಕೆ ಆಯ್ತು, ಓಕೆಯ ದೇವಿ. ನೆಕ್ಸ್ಟ್ ಬಾಬಾ ಲಾಸ್ಟ್ ಟೈಮ್ ನಮ್ಗೆ ಎಲ್ರಿಗೂ ಕೂಡ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ನೆನಪಿದೆಯಾ ಗೊತ್ತಿಲ್ಲ. ನೋ ಪ್ರಾಬ್ಲಮ್. ಪ್ರತಿಯೊಬ್ರು ಕೂಡ ನಿಮಗ್ ನೀವ್ ಏನ್ ಮಾಡ್ಕೋಬೇಕು, ನಾನು ನೋ ಪ್ರಾಬ್ಲಮ್. ಸೊ ಅಕ್ಕವರ ನೋ ಪ್ರಾಬ್ಲಮ್. ಅವರು ಪ್ರಾಬ್ಲಮ್ ಆಗಲ್ಲ, ಇನ್ನೊಬ್ರಿಗೆ ಪ್ರಾಬ್ಲಮ್ ಕೊಡೋದನ್ನು ಇಲ್ಲ. ನೋ ಪ್ರಾಬ್ಲಮ್ ಇನ್ನ ದೇವಿ. ನೆಕ್ಸ್ಟ್ ತ್ಯಾಗದ ದೇವಿ. ಅವ್ರು ಎಂತ ತ್ಯಾಗ ಮಾಡಿದ್ದಾರೆ ಅನ್ನೋದು ನಮಗ್ ಗೊತ್ತಿದೆ. ಯಾಕೆಂದ್ರೆ ಬಂಗಾರಪೇಟೆಯಲ್ಲಿ ಫಸ್ಟ್ ಅವ್ರು ಬಂದಿದ್ದು ಆಕ್ಚುಲಿ. ಸೊ ಅಂದ್ರೆ ಅನೇಕರು ಬಂದು ಹೋದ್ಮೇಲೆ ಮಂಗಳಕ್ಕ ಅವರು ಅವ್ರನ್ನ ಮತ್ತೆ ಆ ಸ್ಥಾನಕ್ಕೆ ನಾನು ಬಹಳ ಹುಷಾರಿದ್ದಿರೋ ಸಮಯದಲ್ಲಿ ಅವರು ಬಂದ್ರು. ಆಗ ಅವರು ಒಂದು ಮನೆಯನ್ನ ಭೋಗ್ಯಕ್ಕೆ ಮಾಡ್ಕೊಂಡು ಅವರಲ್ಲಿ ವಿವೇಕಾನಂದ ನಗರದಲ್ಲಿ ಮಾಡ್ತಾ ಇದ್ರು. ಆಗ ಗಾಯತ್ರಕ್ಕ ಸುಮ್ಮನೆ ಬಂದು ಹೋಗ್ತಾ ಇದ್ರು. ಆಮೇಲೆ ಗಾಂಧಿನಗರಕ್ಕೆ ಬಂದ್ರು, ಅವಾಗ್ಲೂ ಗಾಯತ್ರಕ್ಕ ಅವ್ರ ಜೊತೆಯಲ್ಲಿದ್ರು. ಮತ್ತೆ ಎಲ್ಲಮ್ಮ ದೇವಸ್ಥಾನ ಹತ್ರ ಸೆಂಟರ್ ಹೋದ್ರು, ಅವಾಗ್ಲೂ ಜೊತೆಯಲ್ಲಿದ್ರು. ಆದ್ರೆ ಗಾಯತ್ರಕ್ಕ ಹೇಳಿದ ಒಂದೇ ಮಾತಿಗೆ ನಾವಿಬ್ರು ಜೊತೆ ಇರಬಾರ್ದು, ನೀವ್ ಇನ್ನೊಂದ್ ಕಡೆ ಹೋಗಮ್ಮ ಅಂತ ಹೇಳಿ. ಅವ್ರು ಓಕೆ ಅಂತ ಬೂದಿಕೋಟೆ, ಅಲ್ಲೆಲ್ಲೂ ಸೇವೆನೂ ಇಲ್ಲ, ಎಂತದ್ದು ಇಲ್ಲ ಅಂತ ಹಳ್ಳಿಗೆ ಅಕ್ಕೋರೊಂದು ಸೆಂಟರ್ ಅನ್ನ ಬಿಟ್ಟು ತ್ಯಾಗ ಮಾಡಿ ಹೋದ್ರು ಬೂದಿಕೋಟೆ. ಅಲ್ಲಿಂದಲೇ ನೆಕ್ಸ್ಟ್ ಮಂಗಳಕ್ಕ ಅವ್ರನ್ನ ಎಲ್ಲಿ ಕರ್ಕೊಂಡು ಬಂದ್ರು, ವೇಮ್ಗಲ್ಗೆ. ಬೂದಿಕೋಟೆಯಲ್ಲಿ ಅಷ್ಟೊಂದು ಇದಿಲ್ಲ, ಅಲ್ಲೂ ಕೂಡ ಸೇವೆ ಮಾಡ್ತಾ ಇದ್ರು. ಆಮೇಲೆ ಅಕ್ಕೋರ್ ಅವ್ರನ್ನ ವೇಮ್ಗಲ್ ಕರ್ಕೊಂಡು. ಸೊ ತ್ಯಾಗ ಏನೇ ಹೇಳಿದ್ರು ತ್ಯಾಗ ಮಾಡೋದಕ್ಕೆ ರೆಡಿ. ನೆಕ್ಸ್ಟ್
ಧೈರ್ಯತೆಯ ದೇವಿ. ನಮ್ ಗಾಯತ್ರಕ್ಕ ಅವ್ರು ಹೇಳೋರು ಬಹಳ ಧೈರ್ಯ. ಅವ್ರಿಗೆ ಯಾವುದೇ ಕೆಲಸ ಆಗಿಲ್ಲ ಅಂದ್ರೆ ಗಾಯತ್ರಕ್ಕ ಅವರು ಶಕುಂತಲಕ್ಕ ಅವ್ರು ಕರೆಯೋರು, ನಾವಿಬ್ರು ಜೊತೆ ಹೋದ್ರೆ ಕೆಲಸ ಮುಗಿಯುತ್ತೆ. ಧೈರ್ಯತೆ ಇದೆ. ನೀವು ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಅವ್ರು 2 ವೀಲರ್ ಅಲ್ಲಿ ಬೆಂಗಲಿಂದ ಬಂಗಾರಪೇಟೆಗೆ ಬರ್ತಾ ಇದ್ರು. ಸೊ ಆಮೇಲೆ ಧೈರ್ಯತೆಯ ದೇವಿ, ನೆಕ್ಸ್ಟ್ ಮಮತೆಯ ದೇವಿ, ಎಲ್ಲರಿಗೂ ಮಮತೆಯನ್ನ ನೀಡ್ತಾರೆ. ಕರುಣೆಯ ದೇವಿ, ಸ್ನೇಹದ ಪ್ರತಿಮೂರ್ತಿ. ಸೊ ಇದೆಲ್ಲವನ್ನ ಒಟ್ಟುಗೂಡಿಸಿದ್ರೆ ದಿವ್ಯತೆಯ ದೇವಿ ನಿಮ್ ಮುಂದೆ ಇವತ್ತು ಪ್ರತ್ಯಕ್ಷವಾಗಿದ್ದಾರೆ. ಅಂತಹ ಶಕುಂತಲಕ್ಕನವರಿಗೆ ಹೃದಯ ತುಂಬಿದ ಒಂದು ನಮ್ಮ ಬಂಗಾರಪೇಟೆ ಸೇವಾ ಕೇಂದ್ರದಿಂದ ಅನೇಕ ಅವರಿಗೆ ಹೀಗೆ ಅನೇಕ ಬಾಬಾ ಹೇಳ್ತಾರಲ್ವಾ, ಭಗವಂತನನ್ನ ಪ್ರತ್ಯಕ್ಷ ಮಾಡುವಂತ ದೇವಿಯಾಗಿ ಅವರು ಪ್ರತ್ಯಕ್ಷವಾಗಲಿ, ಇನ್ನೂ ಆರೋಗ್ಯ ಕೊಟ್ಟು ವಿನಾಶದ ಸಮಯದವರೆಗೂ ಕೂಡ ತಂದೆಯ ಸಾಕ್ಷಾತ್ಕಾರ ಹೇಗಾಗುತ್ತೆ ತನ್ನ ಮಕ್ಕಳ ಮೂಲಕ, ಸೊ ಅಕ್ಕವರ ಮೂಲಕ, ನಮ್ಮೆಲ್ಲರ ಮೂಲಕ ತಂದೆಯ ಸಾಕ್ಷಾತ್ಕಾರ ಆಗ್ಲಿ ಅಂತ ಇವತ್ತು ಸಾಕ್ಷಾತ್ಕಾರ ದೇವಿಯಾಗಿದ್ದಾರೆ. ಭಕ್ತರಿಗೂ ಕೂಡ ತನ್ನ ಸಾಕ್ಷಾತ್ಕಾರ ಮಾಡಿಸಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭ ವಂದನೆಗಳು. ಲಾವಣ್ಯ ಕುಮಾರಿ ಬರಬೇಕು. ಲಾವಣ್ಯ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ, ಅಕ್ಕವರ ಜೊತೆಗಿನ ಅನುಭವ. ಇದು ಸೇವೆಯನ್ನ ಮಾಡಬೇಕು ಅಂತ ಪ್ರಾಮಿಸ್ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಆ ಪ್ರಾಮಿಸ್ ಅನ್ನ ಇವರು ಮುಗಿಸ್ಕೊಂಡಿದ್ದಾರೆ. ಜೋರಾಗಿ ಚಪ್ಪಾಳೆ ಕುಮಾರಿ ಲಾವಣ್ಯ. ಓಂ ಶಾಂತಿ. ಎಲ್ಲರಿಗೂ ಸಹ ಬಹಳ ಬಹಳ ಧನ್ಯವಾದಗಳು. ಅಕ್ಕವರ ಒಂದು ಬರ್ತಡೆಗೆ ಎಲ್ಲರೂ ಸಹ ಬಂದಿದ್ದಕ್ಕೆ. ನನ್ನ ಹೆಸರು ಲಾವಣ್ಯ, ಆತ್ಮ ಆಗಿದ್ದೀನಿ. ನಾನು ಬಾಲ್ಯದಿಂದನೇ ಸಹ ಬಾಬನ ಒಂದು ಜ್ಞಾನದಲ್ಲೇ ಇರುತ್ತಿದ್ದೆ. ಯಾಕಂದ್ರೆ ಮನೆ ವಾತಾವರಣ ಸಹ ಅದೇ ತರನೇ ಇತ್ತು. ಅದೇ ಒಂದು ವಾತಾವರಣದಲ್ಲೇ ಬೆಳ್ಕೊಂಡು ಬಂದಿರುವಂತ ಕಾರಣ ನನಗೆ ಬಾಬನ ಒಂದು ಶ್ರೀಮತಗಳಂತೆ ನಡೆಯೋದಕ್ಕೆ, ಜ್ಞಾನವನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನನಗೆ ಬಹಳ ಕಷ್ಟ ಅನಿಸ್ಲಿಲ್ಲ. ಅದರ ಜೊತೆನೂ ಸಹ ವಿದ್ಯಾಭ್ಯಾಸವನ್ನು ಸಹ ನಾನು ಕಂಪ್ಲೀಟ್ ಮಾಡಿದೆ. ನಾನು ಮೊದಲನೇದಾಗಿ ಬಾಲ್ಯದಲ್ಲಿದ್ದಾಗ ಸರ್ವಮಂಗಳ ಅಕ್ಕವರ ಮತ್ತೆ ನಾರಾಯಣಬಾಯಿ ಅಣ್ಣವರ ಅವರ ಒಂದು ಮಾರ್ಗದರ್ಶನದಂತೆ ನಡೀತಾ ಇದ್ದೆ. ಅಕ್ಕವರಲ್ಲೇ ತುಂಬಾ ಪ್ರೀತಿ ಇತ್ತು ನನಗೆ, ಸರ್ವಮಂಗಳ ಅಕ್ಕವರಲ್ಲಿ. ಅವ್ರ ವಿಷಯ ಇಲ್ದಿರೋ ಸಮಯದಲ್ಲಿ ತುಂಬಾ ಸರಿ ಹತ್ಕೊಂಡಿರುವಂತ ಪರಿಸ್ಥಿತಿನೂ ಇತ್ತು. ಆಗ ಅಕ್ಕವ್ರ ನಂತರ ಯಾರು ಬರ್ತಾರೆ, ನಮ್ಮ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ, ಯಾರು ಪಾಲನೆ ಮಾಡ್ತಾರೆ ಅನ್ನೋದು ಒಂದು ಗೊಂದಲನೇ ಇತ್ತು. ಅಕ್ಕವರು ಹೇಳ್ತಿದ್ರು, ನನ್ನ ನಂತರ ಶಕುಂತಲಾ ಅಕ್ಕವ್ರು ಬರ್ತಾರೆ, ಅಕ್ಕವ್ರು ಹೇಳ್ತಾರೆ ನೀವು ಎಲ್ಲ ನಿಭಾಯಿಸ್ಕೊಳ್ಬೇಕು, ನೀವೇ ಮುಂದೆ ನಿಂತು ಮಾಡಬೇಕು ಅಂತ ಈ ಮಾತನ್ನು ಹೇಳಿ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ ವೈಯಕ್ತಿಕವಾಗಿ ಅಕ್ಕವ್ರು. ನಂತರ ಶಕುಂತಲಾ ಅಕ್ಕವ್ರು ಬಂದ್ರು. ಹೆಂಗ ಅಕ್ಕವ್ರು ಇರ್ತಾರೆ ಏನೋ ನಮ್ಗೆ ಏನೋ ಗೊತ್ತಿಲ್ಲ. ಅಕ್ಕವ್ರ ಜೊತೆ ಒಂದು 2-3 ತಿಂಗಳು ಇರ್ತಾ ಆಮೇಲೆ ಅನುಭವ ಆಯ್ತು. ಅಕ್ಕವ್ರು ಬಹಳ ಪ್ರೀತಿಯನ್ನ ಕೊಡ್ತಾರೆ ಎಲ್ಲರೂ. ಮತ್ತೆ ನಾವು ಏನೇ ಒಂದು ಸೇವೆ ಮಾಡಿದ್ರು ಸಹ ಅಡ್ಡಿ ಹೇಳೋದಿಲ್ಲ. ನಿಮ್ಗೆ ಧೈರ್ಯ ಇದೆಯಾ ಮಾಡೋದಕ್ಕೆ, ನಿಮಗೆ ಸಾಹಸ ಇದ್ರೆ ನೀವು ಮಾಡಿ, ನಾನು ಸಪೋರ್ಟ್ ಕೊಡ್ತೀನಿ ಅಂತ ಧೈರ್ಯದಿಂದ ಅಕ್ಕವ್ರು ಹೇಳ್ತಿದ್ರು. ಮತ್ತೆ ಬಹಳ ಒಂದು ನಿಶ್ಚಯ ಬುದ್ಧಿ ಇದೆ ಅಕ್ಕವ್ರಿಗೆ. ಮತ್ತೆ ಬಹಳ ಪ್ರೀತಿನೂ ಕೊಡೋರು. ನಿಸ್ವಾರ್ಥ ಸೇವೆ, ನಿಶ್ಚಿಂತ ಚಕ್ರವರ್ತಿ ಅಂತ ಬಾಬಾ ಹೇಳ್ತಾರಲ್ವಾ, ನಾವು ಪ್ರತ್ಯಕ್ಷದಲ್ಲಿ ಅಕ್ಕವ್ರನ್ನ ನೋಡ್ಬೋದು. ನಿಶ್ಚಯಿಂದ ಚಕ್ರವರ್ತಿಗಳಾಗಿರ್ತಾರೆ. ನೀವು ಏನ್ ಬೇಕೆಲ್ಲ ಸೇವೆ ಮಾಡಿ, ಬಾಬಾ ನಿಮ್ಗೆ ಸಹಯೋಗ ಕೊಡ್ತಾರೆ, ನಾನು ನಿಮ್ಗೆ ಸಹಯೋಗ ಕೊಡ್ತೀನಿ. ಧನ್ಯವಾದಗಳು. ಶಾಂತಿ. ಧನ್ಯವಾದ ಕುಮಾರಿ ಲಾವಣ್ಯಗೆ. ಈಗ ಮತ್ತೊಂದು ಕುಮಾರಿ ಅಕ್ಕವರು ವೇಣುಗಲ್ ಸೇವಾ ಕೇಂದ್ರದಲ್ಲಿ ಬಂದ ನಂತರ ಮೊದಲನೇ ಕುಮಾರಿಗೆ ಜನ್ಮ ಕೊಟ್ಟರು ಸುನಂದಕ್ಕನವರು. ಅಕ್ಕವರ ಅಲ್ಲೇ ವೇಣುಗಲ್ ತಾಲೂಕಲ್ಲೇ ಹುಟ್ಟು ಬೆಳೆದು ಅಲ್ಲೇ ಸೇವೆಗೆ ನಿಮಿತ್ತ ಆಗಿದ್ದಾರೆ. ಮೊದಲನೇ ಕುಮಾರಿ ಸುನಂದಕ್ಕವರು ಕಳೆದ 14 ವರ್ಷಗಳಿಂದ ಜೀವನವನ್ನ ಈಶ್ವರಿಯ ಸೇವೆಯಲ್ಲಿ ಅರ್ಪಣೆ ಮಾಡಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸುನಂದಕ್ಕನವರು ನಿಮ್ಮ ಅನುಭವದ ನುಡಿಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ. ಇವತ್ತು ಶಕುಂತಲಕ್ಕ ಅವರ ಒಂದು 65ನೇ ಒಂದು ಗೋಲ್ಡನ್ ಮೆಮೊರೀಸ್ ಡೇನ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ನಮಗೆ ಮೊದಲನೇ ಬಾರಿ ಅಕ್ಕವರು ಮೀಟ್ ಆಗಿದ್ದು 2007ರಲ್ಲಿ. ನಾನು ಅವತ್ತು ಅಕ್ಕವ್ರನ್ನ ಮೊದಲ ಬಾರಿಗೆ ಮೀಟ್ ಆದೆ. ಆದ್ರೆ ನನಗೆ ಇದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಅಕ್ಕವರು ನನ್ನ ಒಂದು ಅಲೌಕಿಕ ತಾಯಿ, ಈ ಸತ್ಯವನ್ನು ತಿಳ್ಕೊಳ್ಳಿ ಬನ್ನಿ ಅಂತ ಕರೆದ್ರು.
ನನಗಿಲ್ಲ, ನಾನು ಶಿವನ ಒಬ್ಬನೇ ಆರಾಧನೆ ಮಾಡೋದು, ನಾನು ಬೇಡ ಅಂತಂದೆ. ಇಲ್ಲ ಶಿವನ ಬಗ್ಗೆ ನಾನು ಹೇಳ್ತೀನಿ, ಬನ್ನಿ ತಿಳ್ಕೊಳ್ಳಿ ಅಂತಂದ್ರು. ನಾನು ಫಸ್ಟ್ ಟೈಮ್ ನಮ್ಮ ಸಂಸ್ಥೆನಲ್ಲಿ ಯಾರೇ ಆದರೂ ಫಸ್ಟ್ ಅಡಿಗೆ ಮನೆಗೆ ಹೋಗಲ್ಲ. ನಾನು ಬಂದ ತಕ್ಷಣ ಅಡಿಗೆ ಮನೆಗೆ ಹೋಗಿದ್ದೀನಿ. ಅವತ್ತು ಬಾಂಬರವ್ರ ವರ್ಧನ ಅಡಿಗೆ ಮನೆಗೆ ಹೋಗಿದ್ದೆ. ಇವತ್ತು ತನಕ ನನಗೆ ಅಡಿಗೆ ಮನೆ ಮಕ್ಕಳ ಜೊತೆಗೆ ಹೇಳಿದ್ರು, ಅಡಿಗೆ ಮನೆಗೆ ಹೋಗ್ಬಾರ್ದು, ನೀವು ಸೆಂಟ್ರಲ್ಲಿ ಫಸ್ಟ್ ಬಂದ ತಕ್ಷಣ ಅಡಿಗೆ ಮನೆಗೆ ಹೋಗ್ಬಾರ್ದು ಅಂದ್ರು. ನನ್ ಬಾಬಾರವರು ಮಾರ್ಗದರ್ಶನ ಫಸ್ಟ್ ಅಡಿಗೆ ಮನೆಗೆ ಕರ್ಕೊಂಡೋದ್ರು. ಆಮೇಲೆ ಪರವಾಗಿಲ್ಲ, ನಿಮ್ ಕುಮಾರಿ ಅಲ್ವಾ, ಏನೋ ಹಾಗಲ್ಲ, ಪರವಾಗಿಲ್ಲ ಅಂದ್ರು. ಮತ್ತೆ ಒಂದು 7 ದಿನ ಬೇಸಿಗೆ ಕೊಟ್ರು. ಹಾಗಾಗಿ ಮತ್ತೆ ಮಂಗಳಕ್ಕವ್ರ ಮೂಲಕ ಪಾಲನೆ ಆಗಿದೆ. ನಂತರ ನಾಯಣಬಾಯಿ ಮತ್ತೆ ಪಾವನಿ ಅಕ್ಕ, ಶಕುಂತಲಕ್ಕ ಅವರು ಎಲ್ಲರೂ ಸಹ ಬಹಳಷ್ಟು ಪ್ರೀತಿ ಸ್ನೇಹದಿಂದ ನನ್ನನ್ನು ಪಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅಕ್ಕವ್ರ ಜೊತೆ ಇರುವಂತಹ ಒಂದು ಭಾಗ್ಯ ಸಿಕ್ಕಿದೆ. ನಮ್ಮ ಅಕ್ಕವ್ರ ಜೊತೆ ವಿಶೇಷತೆ ಏನಂತಂದ್ರೆ 14 ವರ್ಷ ಹೇಳ್ತಾ ಇದ್ದೆ, ನಿಮ್ ಲೈಫ್ ಅಲ್ಲಿ ಯಾರು ರಾತ್ರಿ ಆದ್ರೂ ಯಾರ ಜೊತೆ ಟೈಮ್ ಕಳೆದಿಲ್ಲ, ನಾನು ಒಬ್ಬರು ಕಳೆದೋದ್ರ ಜೊತೆಯಲ್ಲಿ. ಅವ್ರು ಅವಾಗ ಹೇಳ್ತಿದ್ರು, ನಾವಿಬ್ರು ಒಂದು ಜನ್ಮದಲ್ಲಿ ಸತಿಪತಿಯಾಗಿ ಬರ್ತೀವಿ, ನನ್ನ ಜೊತೆ ಯಾರು ಇಷ್ಟು ಟೈಮ್ ನನ್ನ ಜೊತೆ ಕಳೆದಿಲ್ಲ. ಲಕ್ಷ್ಮಕ್ಕ ಅಂತ ಹೇಳ್ತಾ ಇದ್ರು, ನೀವು ಹೆಂಗೆ ಅಂದ್ರೆ ಅಕ್ಕನ ಊಟ ಸ್ವಲ್ಪ ಸ್ಟೈಲ್ ಬೇರೆ, ಆದ್ರೆ ನಿಮ್ಗೆ ಹೆಂಗ್ ಅಡ್ಜಸ್ಟ್ ಆಗ್ತಾ ಇದ್ರೆ ನನಗೆ ಅವ್ರು ಅಡ್ಜಸ್ಟ್ ಆಗ್ತಾ ಇದ್ರು, ಅವರು ನನ್ಗೆ ಅಡ್ಜಸ್ಟ್ ಆಗ್ತಾ ಇದ್ರು. ಯಾವತ್ತವ್ರನ್ನ ಇವತ್ತು ನಾನು ಅಕ್ಕವರೇ ಅಂತ ಎಲ್ಲರ ಮುಂದೆ ಕರ್ತೀವಿ, ಅದು ಫ್ರೆಂಡ್ ಆಗಿದ್ದೀವಿ. ಯಾವಾಗ ಶಕು ಅಂತಾನೆ ಕರೀತಾ ಇದ್ದ ನಾನು. ತುಂಬಾ ಸ್ನೇಹದಿಂದ ಇದ್ರು. ನಾನೇ ಸ್ವಲ್ಪ ಜೋರು ಮಾಡ್ಬಿಡ್ತಾ ಇದ್ದೆ. ಆದ್ರೆ ಅಕ್ಕವ್ರು ಮಾತ್ರ ತುಂಬಾ ಶಾಂತವಾಗಿರ್ತಾ ಇದ್ರು. ಬಟ್ ಅವ್ರ ಜೊತೆ ತುಂಬಾ ಜೊತೆ ಗಾಯತ್ರಕ್ಕೂ ಅಷ್ಟೇ ಈ ಒಂದು ಫೀಲ್ಡ್ ನನಗೆ ಅನೇಕ ತರ ವಿಶೇಷತೆಗಳನ್ನ ಕಲಿಸಿದೆ. ನನ್ನ ಜೀವನಕ್ಕೆ ಒಂದು ಆದರ್ಶ ಆಗಿದೆ. ಮತ್ತೆ ಅಕ್ಕವರ ಶ್ರೀಮಂತಗಳನ್ನ ಬಹಳಷ್ಟು ಸಿಸ್ಟರ್ ಅಕ್ಕಂದ ಅನುಭವನ ಹೇಳಿ ಎಲ್ಲ ಕಡೆ ನನ್ನ ಕರೆಸ್ಕೊಡ್ತಾ ಇದ್ರು. ಎಲ್ಲ ಕಡೆ ಒಂದು ರೈಟ್ ಹ್ಯಾಂಡ್ ಆಗಿ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದುವರೆಗೂ ಲೈಫ್ ನಾನು 18 ವರ್ಷ ಇದ್ದೀನಿ, ಒಂದೇ ನನ್ನ ಕೋಣ ಮಾಡ್ಕೊಂಡಿಲ್ಲ ಅವರು. ಒಂದರಲ್ಲಿ ಕೋಟ ಮಾಡ್ಕೊಂಡಿಲ್ಲ. ಯಾವಾಗ ತುಂಬಾ ಶಾಂತ ಸಂಸ್ಕಾರ. ಮತ್ತೆ ಅಪಶಬ್ದಗಳ ಬಗ್ಗೆ ಅವರ ಶಬ್ದ ಅರ್ಥನೇ ಗೊತ್ತಿಲ್ಲ. ಅಕ್ಕವರಿಗೆ ಅಪಶಬ್ದಗಳು ಏನಂತಾನೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಜೊತೆ ಬಹಳಷ್ಟು ಅನುಭವ ಮಾಡಿ ನಾಗರಿ ನಾಗೇಂದ್ರವರು ಸಹ ಹೇಳ್ತಾ ಇದ್ರು. ಎಳೆಯರಾಗೂ ನಮ್ಗೆ ಅಕ್ಕವ್ರ ಬಗ್ಗೆ ಗೊತ್ತಿದೆ. ಆದ್ರೆ ಅವರ ಪಾಲನೆ ನಿಧಿನಿ ಮತ್ತೆ ಈಗಿನ ಸಂಗಮ ಅಂತಿಮ ತನಕ ನಮ್ಗೆ ಪಾಲನೆ ಸಿಗಲಿ ಅಂತ ನಾನು ಬಯಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತನ್ನ ಸರ್ವಸ್ವವನ್ನ ಈಶ್ವರ ಸೇವೆಗೆ ಮುಡುಪಾಗಿಟ್ಟು ಎಲೆ ಮರೆಯ ಕಾಯಿಯಂತ ಸೇವೆಯನ್ನ ಮಾಡ್ತಾ ಇರುವಂತಹ ಕೃಷ್ಣಣ್ಣನವರಿಗೆ ಈ ವೇದಿಕೆಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ, ಅಭಿನಂದನೆಗಳು. ಓಂ ಶಾಂತಿ. ಈ ದಿವಸ ನಾವೆಲ್ಲ ಏನನ್ನ ಇಷ್ಟು ಸಮಯದವರೆಗೆ ನೋಡಿದ್ದೀವಿ. ಸೊ ನನಗೆ ಆದಿಯ ದಿನ ನನಗೆ ನೆನಪು ಮಾಡ್ಕೊಳ್ತಾ ಇದ್ದೆ. ಅಂದರೆ ನಾವು ಸುಮಾರು ಇವರು ಫಸ್ಟ್ ಟೈಮು ಶಕುಂತಲಕ್ಕ ನಾನು ಭೇಟಿಯಾದಾಗ ಇವರು ತುಂಬ ವಿಶೇಷವಾದಂಥ ವ್ಯಕ್ತಿತ್ವ, ಮಾತೆ ಆದರೂ ಕೂಡ ಭಾಳ ಕ್ವಾಲಿಟಿ ಇವರಲ್ಲಿ ಇತ್ತು. ಟೀಚರ್ಸ್ಗಿನ್ನ ನಾನು ನಂಬರ್ 1 ಕ್ವಾಲಿಟಿಯನ್ನು ಇವರಲ್ಲಿ ನಾನು ಎಲ್ಲರನ್ನೂ ನೋಡ್ತಾ ಇದ್ದೆ. ಬಟ್ ಬೇರೆಯವರಲ್ಲಿ ಏನಪ್ಪ ಅಂದರೆ ಒಂಥರ ತಿರಸ್ಕಾರದ ಮನೋಭಾವನೆ, ಮತ್ತೆ ಹಾಡ್ಕೊಳ್ಳೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮತ್ತೆ ಹೀಯಾಳಿಸೋದು, ಈ ಸ್ವಭಾವಗಳು ಇವ್ರ ಬಗ್ಗೆ ಸುಮಾರು ಜನ ಅನ್ನೋರು. ಬಟ್ ನಾನು ಇವ್ರು ಒಳ್ಳೆ ತನ ನೋಡಿ ಫಸ್ಟ್ ಶಕುಂತಲಕ್ಕ ಒಂದು ಸೇವಾ ಕೇಂದ್ರನ ಓಪನ್ ಮಾಡೋಣ ಅಂದ್ರು. ಇವರು ನಾವು ಫಸ್ಟ್ ತೆರೆದಿದ್ದು ಸುಂಕದಕಟ್ಟೆನಲ್ಲಿ ಒಂದು ರೂಮ್, ಹಾಲ್, ಅಡುಗೆ ಮನೆ ಅಷ್ಟೇ ಇತ್ತು. ಆ ರೂಮ್ನಲ್ಲಿ ಇವ್ರು ಮಲಿಕೊಳ್ತಿದ್ರು, ಹಾಲ್ನಲ್ಲಿ ನಾನು ಮಲಿಕೊಳ್ತಾ ಇದ್ದೆ. ಇವರು ನಾವು ಸುಮಾರು ಒಂದು 2-3 ವರ್ಷಗಳ ಕಾಲ ಸೇವೆಯನ್ನ ಸುಂಕದಕಟ್ಟೆ ಆಸ್ಪಾಸ್ನೆಲ್ಲ ಮಾಡ್ತಾ ಇದ್ವಿ. ತುಂಬಾ ವಿಶೇಷವಾದಂತ ಕ್ವಾಲಿಟಿ. ಇವರು ಮೊದಲಿಂದಲೂ ಕೂಡ RSS ಕ್ಯಾಂಪಸ್ ಇಂದ ಬಂದಿರೋದು.
ಅಂದ್ರೆ ಬಹಳ ಈ ದೇಶಭಕ್ತಿ, ಈ ದೇಶದ ಬಗ್ಗೆ ಗೌರವ ಮತ್ತೆ ಈ ದೇಶದ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ನಮ್ಮ RSS ಕ್ಯಾಂಪಸ್. ಬಟ್ ನಮ್ಮ ಊರಲ್ಲೂ ಕೂಡ ಒಂದು RSS ಕ್ಯಾಂಪಸ್ ಇತ್ತು. ಅಲ್ಲಿಂದ ನೋಡ್ತಾ ಇದ್ದಾಗ ಆಮೇಲೆ ಸ್ವಲ್ಪ ಏನಾದ್ರು ಕಿಟ್ಪಿಟ್ ಆಗ್ತಾ ಇತ್ತು. ಇಲ್ಲ, ನಾನು ಕೋಲಾರದ ಸೇವಾ ಕೇಂದ್ರದಲ್ಲಿ ಮಂಗಳಕ್ಕವರು ನನಗೆ ಕರೆದಿದ್ದಾರೆ ಎಂದಾಗ ಸರಿ ಆಯ್ತು, ಈ ಹೋಗಿ ಅಂತಿದ್ರು. ನಾವು ಮಾತಾಡ್ಕೊಂಡಾಗ ನಾರಾಯಣ ಬಾಯಿಗೆ ಒಂದು ಕಾರ್ ತಗೊಂಡ್ ಬಂದಿದ್ರು. ಆಮೇಲೆ ಅವರು ಇಲ್ಲಿಂದ ಅಲ್ಲಿ ಶಿಫ್ಟ್ ಆದ್ರೂ ಕೂಡ ಇವರು ನಮ್ಮ ಒಡನಾಟ ಮೊದಲಿಂದಲೂ ಏನಾದರೂ ವಿಚಾರಗಳನ್ನ ಡಿಸ್ಕಷನ್ ಮಾಡಬೇಕಾದಾಗೆಲ್ಲ ವೇಮಗಲ್ನಲ್ಲಿ ಒಂದು ಸೇವಾ ಕೇಂದ್ರ ಕಟ್ಟಬೇಕು ಅಂತಂದ್ರು. ಸರಿ, ಸುಮಾರು ಒಂದು ವರ್ಷಗಳ ಕಾಲ ನಾನು ಬೆಂಗಳೂರಿಂದ ಅಪ್ ಅಂಡ್ ಡೌನ್ ಮಾಡಿ ಆ ಸೇವಾ ಕೇಂದ್ರನ ಪೂರ್ತಿ ಕಟ್ಟೋ ಗಂಟನೂ ಕೂಡ ನಾನು 1.5 ವರ್ಷ ಅಪ್ ಅಂಡ್ ಡೌನ್ ಮಾಡಿ ಆ ಸೇವಾ ಕೇಂದ್ರನ ಕಟ್ಟಿದ ಮೇಲೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನ ಪರಿಹರಿಸುವ ಆಗದಿದ್ದಾಗ ಅದು ಹೇಗೋ ಅದು ಎಲ್ಲ ಬಾಬೋರವರು ಅದನ್ನೆಲ್ಲ ಪರಿಹಾರ ಆದ್ಮೇಲೆ ಒಂದಿನ ಇವ್ರಿಗೂ ನಮ್ಗೂ ಸ್ವಲ್ಪ ಚಿಟ್ಚಾಟ್ ಬೆಳೀತಾ ಇತ್ತು. ಏನಂದ್ರೆ ಸರ್ವಮಂಗಳಕ್ಕರಿಗೆ ತುಂಬಾ ಸೀರಿಯಸ್ ಆಗಿ ನಾನು ಒಂದ್ಸತಿ ನೋಡಿದೆ. ಅವರು ಕೂಡ ಇನ್ನೇನು ದೇಹ ಬಿಡೋದು ಒಂದು ವಾರ ಅನ್ನುವಾಗ ನನ್ನ ತಲೆ ಮೇಲೆ ಕೈ ಇಟ್ಟು ತುಂಬಾ ಆಶೀರ್ವಾದ ಮಾಡಿದ್ರು. ನಾನು ಶಕುಂತಲಕ್ಕವರೇ, ಈ ಅಕ್ಕೋದು ಅಂತಿಮ ಸಮಯ ಬಂದ ಹಾಗ ಕಾಣಿಸ್ತಾ ಇದೆ ಅಂತಂತ ಅವರು ನಾವು ಮುಂದಿನ ಒಂದು ಪೊಸಿಷನ್ ಬಗ್ಗೆ ಒಂದಿನ ಸುಮಾರು ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಒಂದು ಅವಕಾಶ ಎಲ್ಲರಿಗೂ ಒದಗಿ ಬರೋದಿಲ್ಲ. ಈ ಒಂದು ದೊಡ್ಡ ಸ್ಥಾನವನ್ನ ನಿಮಗೆ ಕೂತ್ಕೊಳ್ಳೋದು ತುಂಬಾ ದೊಡ್ಡ ಅವಕಾಶ ನಿಮ್ ಎದುರಿನಲ್ಲಿದೆ. ಈಗ ನೀವು ವೇಮಗಲ್ ಸೇವಾ ಕೇಂದ್ರದಲ್ಲೇ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಕೋಲಾರದ ಕೇಂದ್ರದಲ್ಲೇ ಪೂರ್ಣ ಜವಾಬ್ದಾರಿ ತಗೊಳ್ಳೋದ್ರ ಬಗ್ಗೆ ತುಂಬಾ ಗಮನ ಇಡಬೇಕು. ಯಾಕೆಂದ್ರೆ ಆ ರೀತಿಯಲ್ಲಿ ಆಗ್ಲೇ ಅಂದ್ರೆ ಸಮಸ್ಯೆಗಳು ಯಾವ ರೀತಿಯಲ್ಲಿ ಉದ್ಭವ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಅದನ್ನೆಲ್ಲ ಹೆಂಗೆ ಬರ್ತದೆ ಸಮಸ್ಯೆ ಅಂತ ಇವರು ನಾವು ಚರ್ಚೆ ಮಾಡ್ತಾ ಇದ್ದಾಗ ಅನದರ್ ನಾವು ಏನೇನು ಇವರು ನಾವು ಡಿಸ್ಕಷನ್ ಮಾಡ್ತೋ ಅದೇ ರೀತಿಯಲ್ಲಿ ಮಧುಬನದಲ್ಲಿ ಅಲ್ಲಿ ಇಲ್ಲಿ ಏನೇನು ಲಾ ಪ್ರಕಾರದಲ್ಲಿ ಈಶ್ವರೀಯ ಲಾ ಪ್ರಕಾರದಲ್ಲಿ ಆಗ್ಬೇಕಾಯ್ತು ಆ ಕಾರ್ಯಕ್ರಮಗಳೆಲ್ಲ ನಡೆದು ಇವತ್ತು ಈ ಒಂದು ಸುಂದರವಾದಂತ ಈ ಒಂದು ಏನು ನಾವು ಈ ಪ್ರೋಗ್ರಾಮ್ ಅನ್ನು ನೋಡ್ತಾ ಇದ್ದೀವಿ. ಇದು ಬಹಳಷ್ಟು ಕೋಟಿಯಲ್ಲಿ ಅಥವಾ ಲಕ್ಷದಲ್ಲಿ ಒಬ್ಬರಿಗೆ ಈ ಅವಕಾಶ ಒದಗಿ ಬರುತ್ತೆ ಅನ್ನುವಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಮೂಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು ಕೊಡುತ್ತ ಸಂತಸರ ಕಳಗಳನ್ನು ಬರೆದ ನಡೆ ಕಡೆಯ ಕರೆ ಬಂದುದ ಬಿಳಿತಲಿರು ವಿಶ್ವದಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾನೆ. ಜೀವನ ಅಂದ್ರೆ ಬ್ರಹ್ಮಕುಮಾರಿ ಸಮಾಜದಲ್ಲಿ ಏನು ಅಲೆಗಳು ಬರುವುದಿಲ್ಲ ಅಂತಲ್ಲ, ಸಮುದ್ರದಲ್ಲಿ ಬಂದಂಗೆ ಬರ್ತಾ ಇರ್ತವೆ. ಅಂದ್ರೆ ಆ ರೀತಿಯಲ್ಲಿ ಸಮಸ್ಯೆಗಳ ಅಲೆ, ಕರ್ಮಗಳ ಅಲೆ, ಇಂದಿನ ಲೆಕ್ಕಾಚಾರಗಳ ಅಲೆಗಳು ಬರ್ತಾ ಇರ್ತವೆ. ಈಗ ಯಾವತ್ತು ಮುಳುಗಬೇಡ, ಅಲೆಯ ಮೇಲೆ ತೇಲ್ತಾ ಇರು. ಅದು ಬಹುಶಃ ಶಕುಂತಲಕ್ಕರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ಕೊಡುತ್ತ ಬೇರೆದೊಂದು ಸಂತೋಷ ಕೊಡ್ತಾ ಇರು, ಸಂತೋಷ ತಗೊಳ್ತಾ ಇರು. ಕಡೆ ಬಂದುದ ಮಿಳಿತಲಿರು ವಿಶ್ವದಲ್ಲಿ ಮಂಕುತಿಮ್ಮ. ನಿನ್ ಸಾವು ಇನ್ನೇನು ಬಂತು ಅಂದ್ರೆ ಅದಕ್ಕೂ ನೀನ್ ರೆಡಿಯಾಗಿ ಹೋಗ್ಲಿಕ್ಕೆ ನೀನ್ ರೆಡಿಯಾಗಬೇಕು ಅಂತ ಜೀವನವನ್ನ 3 ಲೈನ್ಗಳಲ್ಲಿ ಆ ಒಂದು ಕವಿ ವರ್ಣನೆಯನ್ನ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಇವರ ಜೀವನ ಬಹಳ ತುಂಬಾ ಸುಖಕರವಾಗಿ ಒಂದು ಸುಲಲಿತವಾಗಿ ಈಶ್ವರೀಯ ಜ್ಞಾನವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ನಮ್ದೊಂದು ಸಂಕಲ್ಪ ಏನಂದ್ರೆ ಏನು ಈ ದೊಡ್ಡವರು ಈ ಒಂದು ಪ್ರಾಂತ್ಯವನ್ನ ಬೆಳೆಸಿ ಅಂದ್ರೆ ತುಂಬಾ ಉತ್ತಮ ಮಟ್ಟದಲ್ಲಿ ನಡೆಸಬೇಕು ಅಂತಿದ್ದಾರೆ. ಅದನ್ನ ನಾನು ಎಷ್ಟೋ ಸತಿ ಇವರ ಹತ್ರ ಅಂಗ ಸಂಘದಲ್ಲಿರುವಂತಹ ಸಹೋದರಿಯರಿಗೆ ನಾನು ಹೇಳ್ತಾ ಇದ್ದೆ. ಅವರ ಇಚ್ಛೆಯನ್ನ, ಸರ್ವಮಂಗಳಕ್ಕವರ ಇಚ್ಛೆಯನ್ನ ನೀವೆಲ್ಲರೂ ಸೇರಿ ಇದೇ ಗ್ರೂಪ್ ನಲ್ಲಿ ನಡೆಸ್ಕೊಳ್ತಾ ಅವರ ಇನ್ನೂ ಏನು ಬಯಕೆ ಇತ್ತು ಅದನ್ನ ನೀವು ಮುಂದೆ ಪೂರ್ಣ ಮಾಡಿ ಅಂತ ನಾನು ಎಲ್ಲರಿಗೂ ಅವಾಗವಾಗ ಡಿಸ್ಕಷನ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಈ ಕೇಂದ್ರ ಮುಂದುವರಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸಿಕೊಂಡು ಆದ ಪರ್ವತದಿಂದ ಮತ್ತು ಬೆಂಗಳೂರಿಂದ ಆಗಮಿಸಿರುವಂತಹ ಕಾಂತಕ್ಕನವರು ಸಹ ತಮ್ಮ ಅನುಭವದ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೋಬೇಕು ಅಂತ ನಾನು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನನಗೆ 97ನೇ ಇಸ್ವಿಯಿಂದ, ಏಕೆಂದರೆ ಇಲ್ಲಿ ಏನು ಬಟ್ಟಿ ಇಟ್ಟಿದ್ದು 21 ದಿನದ್ದು ಸರ್ವಮಂಗಳಕ್ಕ ಅವರು, ಆವಾಗಿಂದ ನನಗೆ ಕೋಲಾರ ಕನೆಕ್ಷನ್ ಇದೆ. ಬಟ್ ಯಾವಾಗ ನಾನು ಮಧುವಂತಲ್ಲಿ ಜಾಸ್ತಿ ಇರ್ಲಿಕ್ಕೆ ಟ್ರೈ ಮಾಡಿದೆ, ಅವಾಗ ಇಲ್ಲಿ ಬರಲಿಕ್ಕೆ
ನನಗೆ ಹಾಗೆ ಇರಲಿಲ್ಲ. ಸರ್ವಮಂಗಳಕ್ಕವರು ನನಗೆ ಎಷ್ಟು ಪಾಲನೆ ಕೊಡ್ತಾ ಇದ್ರು ಅಂದ್ರೆ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದಾಗಲಿ, ಬಟ್ ಅವಾಗ ನಾ ಫೋನ್ ಮಾಡೋದಾಗ್ಲಿ ಅಥವಾ ಮದುವನಕ್ಕೆ ಬಂದಾಗಲಿ ನನಗೆ ತುಂಬಾನೇ ಒಂಥರ ಅಡ್ವೈಸು ಮಾಡ್ತಿದ್ರು, ಪಾಲನೆನೂ ಕೊಡ್ತಾ ಇದ್ರು. ಮತ್ತೆ ನಮ್ಮ ಇವತ್ತಿನ ಶಕುಂತಲಕ್ಕ ಅವರು ನಾವು ತುಂಬಾ ವರ್ಷದಿಂದ ಫ್ರೆಂಡ್ಸ್. ಏಕೆಂದ್ರೆ ಅವರು ನಾವು ಒಂದೇ ಜಾಗದಲ್ಲಿದ್ದು ಒಂದೇ ರೋಡಲ್ಲಿ ಅಪೋಸಿಟ್ ಮನೆಯಲ್ಲಿ ಇದ್ವಿ. ಆವಾಗ್ಲಿಂದ ಆ ಆತ್ಮವನ್ನ ನಾನು ನೋಡಿದ್ದೀನಿ. ತುಂಬಾ ವಿಶೇಷ ಆತ್ಮ. ನಮಗೆಲ್ಲಾನು ಕೂಡ ಅವಾಗ ಲೇಡೀಸಿಗೆ ಯೋಗಾಸನವನ್ನ ಕಲಿಸ್ತಾ ಇದ್ರು. ಆ ಯೋಗಾಸನದ ಜೊತೆಯಲ್ಲಿ ನಾವು ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ವಿ. ಆವತ್ತಿಂದ ಇವತ್ತವರೆಗೂ ಅಕ್ಕವರ ಒಂದು ಸ್ನೇಹ, ಪ್ರೀತಿ, ಈಗ ಅಕ್ಕವರ ಬಗ್ಗೆ ಏನು ಎಲ್ಲ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅದೆಲ್ಲ 100% ಆ ಆತ್ಮದಲ್ಲಿ ಇದೆ. ಯಾಕೆಂದ್ರೆ ಇಷ್ಟು ವರ್ಷದಿಂದ ಈ ಸೇವೆಯನ್ನ ಮಾಡ್ತಿದ್ದಾರೆ. ಅದು ಇಷ್ಟು ಆತ್ಮಗಳು ಆ ಆತ್ಮವನ್ನ ಇಷ್ಟು ಮಹಿಮೆ ಮಾಡ್ತಾರೆ ಅಂದ್ರೆ ಸುಮ್ಮನೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಆತ್ಮದ ಕ್ವಾಲಿಟಿ ಆ ತರ ಇದೆ. ಮತ್ತೆ ಆ ಆತ್ಮ ಹೇಗೆ ಅಲ್ಲಿ ಕೂತಿದ್ದಾಗಲೂ ಕೂಡ ಹೇಳಿದ್ರು ವೈಷ್ಣವ ದೇವಿ ಅಂತ, ನಮ್ಗೆ ಒಂದು ಜಗನ್ಮಾತೆ ತರ. ಯಾಕೆಂದ್ರೆ ಈಗಲೂ ಕೂಡ ನಮ್ಗೆ ಮೈಯೆಲ್ಲ ಒಂಥರ ಜೂಮ್ ಅನ್ನತ್ತೆ. ಯಾಕೆಂದ್ರೆ ನಮ್ಮ ಒಂದು ಗುರಿನೂ ಕೂಡ ಅದೇ ಇರುತ್ತೆ. ಯಾಕೆಂದ್ರೆ ಜಗತ್ ನಮ್ಮ ಮನೆ ಆಗಿದೆ. 2 ಮಕ್ಕಳು 3 ಮಕ್ಕಳಿಗೆ ತಾಯಿಯನ್ನ ನಾವು ವಿಶ್ವಕ್ಕೆ ತಾಯಿ, ಸ್ವಯಂ ಭಗವಂತನಿಗೆ ತಾಯಿ. ಯಾಕೆಂದ್ರೆ ಪರಮಾತ್ಮನಿಗೆ ಎಲ್ಲವನ್ನೂ ಎಲ್ಲರೂ ಕೊಡ್ತಾರೆ. ತಾಯಿ ಪ್ರೀತಿಯನ್ನ ಕೊಡೋದು ತುಂಬಾ ಕಮ್ಮಿ. ಆ ತಂದೆಯಾಗೋ ಹಾಗೆ ಯಾವ್ದು ನನ್ನವರ್ಗಂದ್ರೆ ಅವನು ನನ್ನ ಹೇಗೆ ಪ್ರೀತಿಯ ಮಗ, ನಾನು ಇಷ್ಟವನ್ನು ನಾವು ಮಾಡ್ತೀನಿ ಅಂದ್ರೆ ಏನು ಚಿಂತೆ ಮಾಡ್ಬೇಡ, ನೀನ್ ಸ್ವರ್ಗಕ್ಕೆ ಬರೋದಿಲ್ಲ. ಹಾಗೆ ನನ್ನ ಒಂದು ಹೃದಯದ ರಾಜನಾಗಿ ಕೊಟ್ಟು ನನ್ನ ಜೊತೆನಲ್ಲಿರು, ನನ್ನ ಜೊತೆನಲ್ಲಿ ಮಲ್ಗು, ನನ್ನ ಜೊತೆನಲ್ಲಿ ಊಟ ಮಾಡು, ನನ್ನ ಜೊತೆನಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾನು ಅವನಂದ್ರೆ ಸಾರಿ ಯಾರೇನೋ ಅನ್ಕೋಬೇಡಿ, ಭಗವಂತನ ಅವನು ಅಂತಾರೆ ಅಂತ. ಅವನು ನನ್ನ ಪ್ರೀತಿಯ ಮಗ, ತುಂಬಾ ಪ್ರೀತಿಯಾದ ಮಗನನ್ನ ಅವನು ಅಂತಾನೆ ತಿಂತಾರ. ಅವನು ಎಷ್ಟೇ ದೊಡ್ಡವನಾಗಿರ್ಲಿ ಅಲ್ವಾ. ಅದರಿಂದ ತುಂಬಾ ಒಂದು ನನಗೆ ಇಷ್ಟ ಆಯ್ತು ಈ ಕಾರ್ಯಕ್ರಮಕ್ಕೆ. ಈ ಸಮಯಕ್ಕೆ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಮತ್ತೆ ಅಕ್ಕ ಅವರನ್ನು ಕೂಡ ನನಗೆ ತುಂಬಾ ಇದು ಮಾಡಿದ್ರು. ಬಟ್ ಅವ್ರು ಬರ್ತಡೆ ಅಂತ ನನಗೆ ಗೊತ್ತಿರಲಿಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತಾನು ಗೊತ್ತಿರ್ಲಿಲ್ಲ. ಬಟ್ ಬರಲೇಬೇಕಂದ್ರೆ ಮಳೆ ಬರುತ್ತೆ ಅಂದ್ರೆ ನದಿ ಬಂದ್ರು ಪರವಾಗಿಲ್ಲ, ನೀನ್ ಬರ್ಬೇಕು ಅಂತಂದ್ರು. ಬಾಬಾ ನನ್ನನ್ನು ಕರ್ಕೊಂಡು ಬಂದ್ರು. ಅಕ್ಕ ಅವರಿಗೆ ಮತ್ತೆ ನಾರಾಯಣ ಮೂರ್ತಿ ಅವರು ಇರಬಹುದು, ಚಂದ್ರಶೇಖರ್ ಬಾಯಿ ಇರಬಹುದು, ಇಲ್ಲಿನ ಎಲ್ಲ ಸೀನಿಯರ್ಸ್, ಇವಾಗಿನವರಿಗೆ ಗೊತ್ತಿಲ್ಲ, ಬಟ್ ಸೀನಿಯರ್ಸ್ ಯಾರಿದ್ದಾರೆ ಎಲ್ಲಿ ಅವ್ರಿಗೆಲ್ಲ ಈ ಆತ್ಮದ ಬಗ್ಗೆ ಗೊತ್ತು. ಅದರಿಂದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಪ್ರೋಗ್ರಾಮ್ಸ್ ಎಲ್ರು ಬಂದಿದ್ದಾರೆ, ಎಲ್ರಿಗೂ ಕೂಡ ಪದ್ಮಾಪದಂ ಥ್ಯಾಂಕ್ಸ್. ಸ್ವಯಂ ಭಗವಂತನಿಗೆ ಕೂಡ ಥ್ಯಾಂಕ್ಸ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವಿಶೇಷವಾಗಿ ಅಣ್ಣವರು KMF ಅಲ್ಲಿ ಕೋಲಾರ ಮಿಲ್ಕ್ ಫೆಡರೇಷನ್ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದು ಸೇವೆ ಮಾಡಿ ನಿವೃತ್ತಿಯನ್ನು ಹೊಂದಿದರೆ ಅವರ ಪೂರ್ಣ ಪರಿವಾರ ಐಶ್ವರ್ಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಅಣ್ಣವರಿಗೆ ವಿಶೇಷವಾಗಿ VIP ಸರ್ವಿಸ್ ಮಾಡುವಂತಹ ಆಸಕ್ತಿ. ಎಲ್ಲ ಈಶ್ವರಿಯ ಸೇವೆಯಲ್ಲಿ ಅಣ್ಣವರು ಸಹಕರಿಸ್ತಾ ಇದ್ದಾರೆ. ವಿಶೇಷವಾದಂತಹ ನಮ್ರ ಸ್ವಭಾವವುಳ್ಳಂತಹ ಚಂದ್ರಶೇಖರ್ ಅಣ್ಣನವರು. ಸ್ವಾಗತ, ಸುಸ್ವಾಗತ. 2 ನಿಮಿಷ ನಾನು ಓಂ ಶಾಂತಿ. ಇವತ್ತು ಹಮ್ಮಿಕೊಂಡಿರುವಂತಹ ವಿಶೇಷ ಕಾರ್ಯಕ್ರಮ ಮತ್ತು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದರೆ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಮ್ಮ ಪ್ರೀತಿಯ ಶಕುಂತಲಕ್ಕನವರ 65ನೇ ಜನ್ಮದಿನದ ಗೋಲ್ಡನ್ ಮೆಮೋರಿಯಲ್ ಡೇ ಫಲವಾಗಿ
ನಾನು ಅವರಿಗೆ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ. ನಾನು ಹಿಂದೆ ನಮ್ಮ ಸರ್ವಮಂಗಲ ಅಕ್ಕವರಲ್ಲಿ ಪಾಲನೆ ಪಡೆದಿರುವಂತಹ ಆತ್ಮ ನಾನು ನಮ್ಮ ಮನೆಯವರು ಇಬ್ಬರು. ಸೊ ಅವರಲ್ಲಿ ಹೇಗೆ ನಮಗೆ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಾ ಇತ್ತು, ಹಾಗೆಯೇ ನಮ್ಮ ಶಕುಂತಲಕ್ಕವರ ಪಾಲನೆ ನಮಗೆ ಬಹಳ ಅವಶ್ಯಕತೆ ಇದೆ. ಅವರು ನಾನು 1996-97 ಸಾಲಿನಲ್ಲಿ ನಾನು ನೋಡಿದ್ದೀನಿ. ನಾನು ಬಂಗಾರಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರು ಬಂಗಾರಪೇಟೆ ಸೇವಾ ಕೇಂದ್ರದಲ್ಲಿ ಒಂದು ಬಾಡಿಗೆದಲ್ಲಿದ್ದರು. ಆಗ ಅಕ್ಕವ್ರು ಹೇಳಿ ಕಳಿಸ್ತಾ ಇದ್ದಾರೆ ನನಗೆ, ಅಣ್ಣವ್ರೆ ನೀವು ಆಫೀಸ್ ಹೋದಾಗ ಅಲ್ಲಿ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬನ್ನಿ ಅಂತ. ಸೊ ನಾನು ಯಾವಾಗ ಹೋದ್ರೂ ಅವ್ರು ಇರ್ತಾ ಇರಲಿಲ್ಲ, ಯಾವಾಗಲೂ ಹಳ್ಳಿಗಳು ಹೋಗಿ ಸೇವೆ ಮಾಡೋರು. ಸೊ ನಾನು ಈಗ ಅನಿಸ್ತಾ ಇದೆ, ಆ ತರ ಕಷ್ಟಪಟ್ಟು ಬಾಬಾ ಸೇವೆಗಾಗಿ ಇವತ್ತು ಇಷ್ಟು ಉನ್ನತ ಒಂದು ಸಂಚಾಲಕರಾಗಿ ಆಗ್ಬೇಕಾದ್ರೆ ಹಿಂದಿನ ಮಾಡಿರುವಂತಹ ಅವರ ಸೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಒಂದು ಪ್ರಶ್ನೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ನೀವೆಲ್ಲರೂ ಅಕ್ಕನವರ ಈ ಗೋಲ್ಡನ್ ಮೆಮೋರಿಯಲ್ ಡೇ ಸಲುವಾಗಿ ನೀವೆಲ್ಲ ಗಿಫ್ಟ್ ತಂದಿದ್ರಲ್ವಾ? ಏನು ಗಿಫ್ಟ್ ಹೇಳಿ? ಯಾರು ಹೇಳಿಲ್ಲ? ಎಸ್, ಆಶೀರ್ವಾದ ಗಿಫ್ಟ್ ತಂದಿದ್ರ. ಸೊ ಹಾಗೆ ನೀವು ಪ್ರತಿಯೊಬ್ಬರು ಆ ಗಿಫ್ಟ್ ಅನ್ನು ಕೊಟ್ಟು ಅವರಿಂದ ಗಿಫ್ಟ್ ತಗೊಂಡು ಹೋಗ್ಬೇಕು. ಎಸ್, ಇವತ್ತು ಬಾಬಾ ಅವರು ಹೇಳಿದ್ದೆ ಮಹಾವಾಕ್ಯ ಅಲ್ವಾ? ಹಾಗಾಗಿ ಏನು ಇವತ್ತು ನಾವು ಈ ಡೆಡಿಕೇಟೆಡ್ ಬ್ರದರ್ಸು ಸಿಸ್ಟರ್ಸು ಅವರಲ್ಲಿ ಬಾಂಧವ್ಯ ಬೇರೆ, ಸ್ಟೂಡೆಂಟ್ಸ್ ಆಗಿ ನಮ್ಮ ಕರ್ತವ್ಯನ ಬೇರೆ. ಯಾಕಂದ್ರೆ ಅವರೇ ಅಷ್ಟು ನಾವು ಮಿಂಗಲ್ ಆಗೋದಿಲ್ಲ, ಸಿಸ್ಟರ್ಸ್ಗಳಿಗೆ ಗೊತ್ತಲ್ಲ ನಿಮಗೆ. ಹಾಗಾಗಿ ಅವರಲ್ಲಿ ಎಷ್ಟಕ್ಕಷ್ಟೇ ಸ್ಟೂಡೆಂಟ್ಸ್ ಆಗಿ ನಾವು ಪ್ರತಿನಿತ್ಯ ಕ್ಲಾಸಿಗೆ ಬಂದು ಅವರಲ್ಲಿ ಒಂದು ವಿಶೇಷತೆ ಇತ್ತು. ಎಲ್ಲರೂ ಹೇಳಿದ್ರು, ನಮ್ಮ ಕೃಷ್ಣನ್ ಅವರು ಒಂದು ಮಾತು ಹೇಳಿದ್ರು, ಈ ರೀತಿ ಆಗ್ಬೇಕಾದ್ರೆ ಎಲ್ಲರೂ ಸಾಧ್ಯ ಇಲ್ಲ. ಇವರು ಸರ್ವಮಂಗಳಕ್ಕವರು ಇದ್ರು, ಅವರು ಈ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ, ಅದಾಗಿರಲಿಲ್ಲ. ಆದ್ರೆ ಅವ್ರ ಅದೃಷ್ಟ ಆತ್ಮ ಅಂತ ನನಗೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಬಹಳ ಚೆನ್ನಾಗಿರೋರು, ನನಗೆ ಬಹಳ ಖುಷಿ ಆಯ್ತು ಅವ್ರ ಮಾತು ಕೇಳಿ. ಇವರಲ್ಲಿ ವಿಶೇಷತೆ ಇನ್ನೊಂದೇನಂದ್ರೆ ಇವರು ಜ್ಞಾನಿ ಆತ್ಮ. ಮತ್ತು ಹೇಳಕ್ಕೆ ಇಷ್ಟಪಡ್ತೀನಿ, ಅದೇ ಸರ್ವಮಂಗಳಕ್ಕವರು ಯೋಗಿ ಆತ್ಮ ಆಗಿದ್ರು, ಇವರು ಜ್ಞಾನಿ ಆತ್ಮ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಏನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಸೇವೆ ನಮ್ಗೆ ಇನ್ನೂ ಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಅವರು ನೀಡಿರುವಂತಹ ಪಾಲನೆಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು ವಿರಾಮ ಮಾಡ್ತೀನಿ. ಓಂ ಶಾಂತಿ.